ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಸಹಜವಾಗಿ ಯಾರಾದರೂ ಜೀವನದಲ್ಲಿ ಏಳಿಗೆಯನ್ನು ಕಂಡ ಸಂದರ್ಭದಲ್ಲಿ ಇತರರು ಮಾತಾಡ್ಕೊಳ್ತಾ ಇರ್ತಾರೆ, ಅವ್ರಿಗೆ ಬಿಡಪ್ಪ ಅದೃಷ್ಟ ಅಂತ ಹೇಳಿ. ಅದೃಷ್ಟದ ಮನೆಯಲ್ಲಿದ್ದಾರೆ, ಅದಕ್ಕೆ ಈ ಮಟ್ಟಿಗಿನ ಏಳಿಗೆ ಅಂತ. ಬಟ್ ಅದರ ಹಿನ್ನೆಲೆಯನ್ನು ನಾವು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ಆ ಹಿನ್ನೆಲೆದ ಬಗ್ಗೆ 4 ದಿವಸ ಮಾತಾಡ್ತೀವಿ, ಸುಮ್ಮನಾಗ್ತೀವಿ. ಆದರೆ ಅಸಲಿಗೆ ನಾವು ಅದನ್ನು ಪರಾಮರ್ಶೆ ಮಾಡ್ತಾ ಹೋದಾಗ ವಿಚಾರವೇ ಬೇರೆ ಇರುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿಯ ಏಳಿಗೆ ಅಂದ ಸಂದರ್ಭದಲ್ಲಿ, ಬೆಳವಣಿಗೆ ಅಂದಾಗ, ಅಭಿವೃದ್ಧಿ ಅಂದಾಗ ಅದೃಷ್ಟ ಮನೆಯ ಮೂಲಕ ಹೇಗೆ ಲಭ್ಯವಾಗಬಹುದು, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಉನ್ನತಿ ಹೊಂದಲಿ ಅಥವಾ ಅವನತಿ ಹೊಂದಲಿ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಜಾಸ್ತಿನೇ. ಯಾರಾದರೂ ಚೆನ್ನಾಗಿ ಏಳಿಗೆ ಕಂಡಿದ್ದಾರೆ ಅಂದಾಗ ಅವ್ರಿಗೆ ಬಿಡಪ್ಪ ಅದೃಷ್ಟ, ಲಕ್ಷ್ಮಿ ಅವ್ರ ಮನೇಲಿ ಕಾಲು ಮುರ್ಕೊಂಡು ಕೂತಿದ್ದಾಳೆ, ಈ ಥರದ್ದೆಲ್ಲ ಟಾಕ್ಗಳನ್ನು ಮಾಡ್ತಿರ್ತಾರೆ, ಇಂಥದ್ದೆಲ್ಲ ಮಾತುಗಳಿರುತ್ತೆ. ಹಾಗಾಗಿ ಒಂದು ಮನೆ ಅನ್ನೋದು ಒಬ್ಬ ವ್ಯಕ್ತಿಯ ಏಳಿಗೆಗೆ ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ ಅಂತ? ಹರಿ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಒಂದು ರೀತಿ ನಗು ಬರ್ತಕ್ಕಂಥ ಒಂದು ವಿಚಾರ ಹೇಳಬೇಕಾಗತ್ತೆ. ಏನು? ಹಿರಿಯರು ಆಸ್ತಿ ಬಿಟ್ಟು ಹೋಗ್ತಾರೆ, ಹೌದಾ? ಹಿಟ್ಟು ಕೊಟ್ಟು ಹೋಗ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಹಿಟ್ಟು ಕೊಟ್ಟು ಹೋಗಬೇಕಿತ್ತು ಅಂತ ಇವತ್ತಿನ ವಿಚಾರವನ್ನು ನಾವು ವಿಮರ್ಶೆ ಮಾಡಬೇಕು. ಮನೆಗೆ ಆಸ್ತಿಯನ್ನು ಇಟ್ಟು ಕೊಟ್ಟು ಹೋಗ್ತಾರೆ, ಅದಕ್ಕಿಂತ ಮುಖ್ಯವಾಗಿ ಏನು ಇಟ್ಟು ಕೊಟ್ಟು ಹೋಗಬೇಕಿತ್ತು. ಧರ್ಮದ ಒಂದು ಆಧಾರದಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥ ಒಂದು ವಿಚಾರಕ್ಕೆ ಹೋದರೆ, ಮನುಷ್ಯ ಯಾಕೆ ಭೂಮಿಯಲ್ಲಿ ಬರಬೇಕು, ಯಾಕೆ ಹುಟ್ಟಬೇಕು ಅಂತಕ್ಕಂಥ ವಿಚಾರ ಅಂದರೆ ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯನೇ ಇದು. ಭೂಮಿಯಲ್ಲಿ ಇಟ್ಟು ಕೊಟ್ಟು ಬಾ, ಇದು ನಿನ್ನ ಮಾಡಬೇಕಾದ ಕರ್ತವ್ಯ. ಏನು ಇಡಬೇಕು, ಏನು ಕೊಡಬೇಕು ಅನ್ನೋದು ಇಲ್ಲಿವರೆಗೂ ತಿಳ್ಕೊಂಡಾಗಿದೆಯಾ ಇಲ್ಲ ಅಂತ ಇನ್ನೂ ಡೌಟಲ್ಲಿ ಇದ್ದೀನಿ, ನಾನು ಕೂಡ ಸೇರಿ. ಯಾಕೆ ಆ ಥರ ವಿಚಾರ ಇರೋದಿದು? ಅದೇ ಗೊತ್ತಿಲ್ಲ ಅಂದರೆ ಬದುಕೋದು ಹೇಗೆ? ನಾವು ಏಕಾಏಕಿ ಒಂದೊಂದು ಪ್ರಶ್ನೆ ಕೇಳ್ತೀವಿ, ನನಗೆ ಅದೃಷ್ಟ ಬರಬೇಕು, ನನಗೆ ಒಳ್ಳೇದಾಗಬೇಕು. ಹೌದು. ಇದು ಎಲ್ಲರೂ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಇವತ್ತು ಹಾಕ್ತಿರ್ತಾರೆ, ಮೊದಲಿಂದ ಹಾಕ್ತಾನೆ ಇದ್ದಾರೆ. ಆದರೆ ನಾವು ಅದಕ್ಕೆ ಏನು ಮಾಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ತಿಳ್ಕೊಂಡಿದ್ದೀವಿ ಅಂತಕ್ಕಂಥದ್ರಲ್ಲಿ ಸ್ವಲ್ಪ ದೂರ ಆಗಿದ್ದೀವಿ ಅಂತ ಅಂದ್ಕೊಳ್ಳೋಣ. ಏನು ಇಟ್ಟು ಕೊಟ್ಟು ಹೋಗಬೇಕಿತ್ತು ಹಿರಿಯರು ಅಂದರೆ, ಒಳ್ಳೆ ಆರೋಗ್ಯವನ್ನು ಕೊಟ್ಟು ಹೋಗಬೇಕಿತ್ತು. ಯಾರಿಗೆ? ಮನೆಯಲ್ಲಿ ಉಳ್ಕೊಂಡಿರ್ತಕ್ಕಂತಹ ಒಂದು ಕುಟುಂಬ ಏನಿರುತ್ತೆ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಆರೋಗ್ಯ ಮಕ್ಕಳನ್ನು ಇಟ್ಟು ಹೋಗಬೇಕಿತ್ತು. ಇದಾಗಿಲ್ಲ, ಹೌದಾ ಅಲ್ವಾ? ಆರೋಗ್ಯವು ಕೂಡ ಹಾಗಾದ್ರೆ ವಂಶವೃಕ್ಷದಿಂದ ಬರುವಂಥದ್ದು ಅಂತ ಆಯ್ತು. ಹಂಗಾದ್ರೆ 100% ವಂಶ ಪಾರಂಪರ್ಯ ಅಂತ ಹೇಳ್ತೀವಲ್ಲ ನಾವು. ಇನ್ನು ಅದೇ ತಾನೇ ಹೇಳೋದು, ಏನೇ ಕಾಯಿಲೆ ಬಂದರೂ ನಿಮ್ಮ ಮನೇಲಿ ಯಾರಿಗಾರು ಇತ್ತಾ? ಹೆರಿಡಿಟ್ರಿ ಅಂತೀವಿ. ಹಾಗಂತ ಇರಲೇಬೇಕು ಅಂತ ಕಾನೂನಿಲ್ಲ, ನಿಜ. ಆದರೂ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಅಪ್ಪನಿಗೆ ಇರ್ಮೇಲೆ ನನಗೂ ಬಂದೇ ಬರುತ್ತೆ ಅಂತ ಇವರೇ ಗೆಸ್ ಮಾಡ್ಕೊಂಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಈ ಸಾಮಾನ್ಯವಾಗಿ ಇದಿರುತ್ತಿದ್ದು ಕರೆಕ್ಟ್ ತಪ್ಪದು. ಅದರಿಂದ ನಾವು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಬೇಕು. ಬರಲಿಲ್ಲ ಅಂದರೆ ಸೋಮಾರಿತನದಲ್ಲಿ ಹಾಗೆ ಕಾಲ ಕಳಿಬೇಕು. ಅದು ನಮ್ಮ ಸಂಬಂಧಪಟ್ಟಂಥ ವಿಚಾರ. ಆರೋಗ್ಯ ಅಂತಕ್ಕಂಥದ್ದು ಹಂಚಿಕೊಡ್ತಕ್ಕಂಥದ್ದು, ಉತ್ಪತ್ತಿ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಪ್ರತಿಯೊಂದು ಹಿರಿಯರು ಕೊಟ್ಟಿದ್ದ ಕ್ಷಣದಲ್ಲಿ ನಮಗದು ಅಂದರೆ ಉಳಿಕೆ ಇರತಕ್ಕಂಥ ಜನಕ್ಕೆ ಅರ್ಥ ಆಗ್ತಿತ್ತು. ಆರೋಗ್ಯದ ಬಗ್ಗೆ ಏನು ಹೇಳ್ಕೊಟ್ಟಿದ್ದಾರೆ, ನಾವು ಯಾಕೆ ನಡ್ಕೋಬಾರ್ದು ಅಂತ. ಅದನ್ನ ಓಪನ್ನೇ ಮಾಡಿಲ್ಲ. ಬಂದರು, ಏನೋ ಹುಟ್ಟಿದ್ರು, ಏನೋ ಕೈಲಾದ ಮಾಡಿದ್ರು, ಒಂದಷ್ಟು ಆಸ್ತಿ ಇಟ್ಟರು, ಹೋದರು. ಆಸ್ತಿ ಇಡೋರು, ಆಸ್ತಿ ಇಲ್ಲದೆ ಇರೋರು, ಕೊಟ್ಟಿರೋರು, ಕೊಡದೇ ಇರೋರು ಎಲ್ಲವೂ ಇದೇ ಹೋಲ್ಸಲಾಗಿ ಇದನ್ನೇ ಮಾಡ್ತಾ ಇರೋದು, ಮಾಡಿರೋದು ಕೂಡ. ಆದರೆ ನಾವಿಲ್ಲಿ ಏನು ತಿಳ್ಕೊಳ್ಳೋದು? ಹಾಗಾದರೆ ಎಲ್ಲೋ ಕೇಳೋದು? ಕೇಳೋಕ್ಕೆ ದೇವ್ರು ಮಾತಾಡಂಗಿದ್ರೆ ದೇವ್ರ ಹತ್ರ ಕೇಳೋರು, ದೇವರು ಮಾತಾಡಲ್ಲ. ಇನ್ನು ಕೇಳೋದೆಲ್ಲಿ? ಇನ್ನು ಶಾಸ್ತ್ರ ಹೇಳೋರು ಕೇಳಿದ್ರೆ ಅವ್ರು ದಿನಕ್ಕೆ ಒಂದೊಂದು ಹೇಳ್ತಾರೆ, ಅದೇನು ಮಾಡೋಕ್ಕಾಗಲ್ಲ, ಯಾವುದೋ ಒಂದು ತೊಗೊಳಕ್ಕಾಗಲ್ಲ. ಮತ್ತು ಕೇಳೋದೆಲ್ಲಿ ಇಲ್ಲಿ? ಈ ಪ್ರಶ್ನೆಯಾಗಿ ಉಳಿದಿದೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಇದಕ್ಕೆ ನಾವು ಅದೃಷ್ಟ ಅಂತಕ್ಕಂಥದ್ದು ಆರೋಗ್ಯದಲ್ಲೂ ಹೌದು, ಆಸ್ತಿಯಲ್ಲೂ ಹೌದು, ನೆಮ್ಮದಿಯಲ್ಲೂ ಹೌದು, ಎಲ್ಲರಲ್ಲೂ ಇರಬೇಕಲ್ಲ, ಎಲ್ಲದರಲ್ಲೂ ಇರಬೇಕು ಆಸ್ತಿ, ಅದೃಷ್ಟ. ಅದನ್ನು ಯಾವುದರಿಂದ ಪಡಿಬಹುದು, ಯಾವುದ್ರ ಮೂಲಕ ನಾವು ಮನೆಯನ್ನು ಅದೃಷ್ಟವಂತ ಮನೆ ಅಂತ ಅನ್ಕೋಬಹುದು ಅನ್ನೋ ವಿಚಾರ. ಗೃಹ ಪ್ರವೇಶ ಅಂತ ಮಾಡ್ತಾರೆ. ಅದಕ್ಕೆ
ಹಸು ಕರೆಸ್ತಾರೆ, ಹೌದಾ? ಏನು ಕಾರಣ ಇರ್ಬೋದು? ಗೋವುಗಳ ಎಂಟ್ರಿ ಕೊಡಿಸ್ತಾರೆ. ಏನ್ ಕಾರಣ ಏನು? ಲಕ್ಷ್ಮಿ ಸಂಕೇತ. ಲಕ್ಷ್ಮಿ ಅಂತ ನೋಡಿ, ನಾವು ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡ್ಬಿಟ್ಟಿದ್ದೀವಿ. ಹಸು ಏನು ಕರೆಸ್ಬೇಕು ಅಂತಕ್ಕಂಥ ವಿಚಾರನೂ ಸ್ವಲ್ಪ ಕರೆಕ್ಟಾಗಿ ಗೊತ್ತಿಲ್ಲ. ಅದು ದೇವರ ಸಮಾನ, ಲಕ್ಷ್ಮೀ ಸ್ವರೂಪು. ಅಷ್ಟು ಕೋಟ್ಯಾನು ದೇವತೆಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಅನ್ನುವಂಥ ಅರ್ಥ. ಇದು ಬಂತಲ್ಲ ಅಂತ ನನಗೆ ಖುಷಿ ಆಯ್ತು ಇವಾಗ. ಇದು ಸತ್ಯ. ಎಲ್ಲ ದೇವಾನುದೇವತೆಗಳು, ಕೋಟಿ ದೇವತೆಗಳು ಹಸುನಲ್ಲಿ ಇರುತ್ತೆ, ಸತ್ಯ. ಅದು ಯಾಕೆ ಬೇರೆ ಪ್ರಾಣಿಗೆ ಹೇಳ್ಬೋದಾಗಿತ್ತಲ್ಲ, ಇದಕ್ಕೆ ಹೇಳ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ದಿಕ್ಕು ಅಂತ ನಾವು ಗಮನಿಸ್ತೀವಿ, ಮನೆಗಳಿಗೆ ದಿಕ್ಕು ಮುಖ್ಯ ಅಂತ ಗಮನಿಸ್ತೀವಿ. ದಿಕ್ಕುಗಳಿಂದ ಅದೃಷ್ಟ ಪ್ರಾಪ್ತಿಯಾಗತ್ತೆ ಅಂತ ಇನ್ನೂ ತಿಳ್ಕೊಳಕ್ಕಾಗಿಲ್ಲ ನಮಗೆ. ಮನೆಯ ದಿಕ್ಕುಗಳಿಂದ ಅದೃಷ್ಟ ಪ್ರಾಪ್ತಿಯಾಗತ್ತೆ ಅಂತ ನಾವಿನ್ನು ಸ್ವಲ್ಪ ತಿಳ್ಕೊಳ್ಳೋದು ಸ್ವಲ್ಪ ಇನ್ನೂ ಹಿಂದೆ ಇದ್ದೀವಿ ಅಂತ ಅನ್ಕೊಳ್ತೀನಿ. ಆ ದಿಕ್ಕುಗಳ ಒಂದು ಮಾರ್ಗಸೂಚಿ ಕೊಡುತ್ತೆ ಗೋವು. ದಿಕ್ಕುಗಳನ್ನ ಹೇಗೆ ನೀನು ಗುರುತಿಸ್ಕೋಬೇಕು ಅಂತ ಅದರ ಕಾಲಲ್ಲಿ ಇರುತ್ತೆ ಅಷ್ಟ ದಿಕ್ಕುಗಳು. ಯಾವ್ದ್ರ ಕಾಲಲ್ಲಿ? ಗೋವಿನ ಕಾಲದಲ್ಲಿ ಅಷ್ಟ ದಿಕ್ಕುಗಳು ಇದೆ, ಒಪ್ಕೋಬೋದಮ್ಮ? ಇದೆ. ಕಾಲಲ್ಲಿ 2 ಪೀಸ್ ಇರುತ್ತೆ, ಹೌದು, ಹೌದಲ್ಲ? ಈ ರೀತಿಯಾಗಿರ್ತಕ್ಕಂಥ, ಅದಕ್ಕೆ ಬರ್ಬೇಕಾದ್ರೆ ಗೋವು ಬಲಗಾಲ ಹಾಕ್ತಾ ನೋಡು, ಬಲಗಾಲ ಹಾಕೊಂಬರುತ್ತಾ ನೋಡು, ಹೌದಲ್ಲ? ಹಂಗಂತಾರೆ ಹೊರ್ತು ಅದ್ರ ಸತ್ಯ ಗೊತ್ತಿಲ್ಲ. ಮನೆ ಅದೃಷ್ಟ ತರುವ ಮನೆ ಗೋಮುಖದ ರೀತಿಯಲ್ಲಿ ಇರಬೇಕು. ಗೋಮುಖದ ರೀತಿಯಲ್ಲಿದ್ದಾಗ ಆ ಮನೆ ಅದೃಷ್ಟವಂತವಾದ ಮನೆ. ಹೆಂಗ್ ಸಾಧ್ಯ ಆಗೇ ಇಲ್ಲ. ಅದಾಗೇ ಇಲ್ಲ ನಮ್ಮ ದೇಶದಲ್ಲಿ. ಗೋಮುಖದ ರೀತಿಯಲ್ಲಿ ಮನೆ ಇರಬೇಕು. ನಾವು ಕಟ್ಟುತ್ತಿರುವುದು ನಾಯಿ ರೀತಿಯ ಮನೆ. ನಾಯಿ ಇದೆಯಲ್ಲ ಆ ರೀತಿಯೆಲ್ಲ ಮನೆ ಕಟ್ತೀವಿ, ಹಾವಿದೆಯಲ್ಲ ಆ ರೀತಿ ಮನೆ ಕಟ್ತೀವಿ, ಹುಲಿ ಇದೆಯಲ್ಲ ಆ ರೀತಿ ಮನೆ ಕಟ್ತೀವಿ. ನಾವು ಪ್ರಾಣಿಗಳ ರೀತಿಯಲ್ಲಿ ಮನೆಯನ್ನು ಕಟ್ಟುತ್ತಿರುವ ನಾವು. ಯಾಕೆ ಅಂದರೆ ನಮಗೆ ಮಾಡ್ರನ್ನು ಏನು ಒಂದು ಫೋರ್ಟಿಕೋ ಹಾಕೋಣ. ಈ ಫೋರ್ಟಿಕೋ ಮನೆನ ಹಾಳು ಮಾಡುತ್ತೆ ಅಂತ ನಮ್ಮ ಜನಕ್ಕೆ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ. ಯಾವುದೇ ಮನೆಗೆ ಫೋರ್ಟಿಕೋ ಹಾಕಿದ್ರೆ ವಿಧಾನಸೌಧಕ್ಕೆ ಏನು ಹಾಕಿದಾರೋ ಅದೇ ಕಥೆನೇ ಮನೆಗಳ ನಡೆಯೋದು. ವಿಧಾನಸೌಧ ಫೋರ್ಟಿಕೋ ಇಂದ ಬಡ್ದಾಡ್ತಾ ಇರೋದು. ಅದಿನ್ನೂ ಯಾರಿಗೂ ಏನೂ ಗೊತ್ತೇ ಇರುವಂತ ನನಗೆ ಡೌಟು. ಎಲ್ಲಿಗೆ? ನಮ್ಮ ಬೆಂಗಳೂರಿನಲ್ಲಿರುವ ವಿಧಾನಸೌಧಕ್ಕೆ ಇರತಕ್ಕಂಥ ಮುಖಭಾಗ ಹೇಗಿದೆ ಅಂತ ಅರ್ಥ ಆಗಿದೆಯೋ ಗೊತ್ತಾಗಿಲ್ವೋ ನನಗೆ ಇನ್ನೂ ಡೌಟಲ್ಲೇ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಯಾಕೆ? ಶಾಸ್ತ್ರಗಾರರು ಎಷ್ಟು ಕೋಟಿ ಜನ ಇದ್ದಾರೆ, ಇಲ್ಲಿ ಇದ್ರ ಮಾಹಿತಿ ಕೊಡ್ಬೇಕಲ್ಲ. ಯಾಕೆ ಅಲ್ಲೇ ತೊಡೆ ತಟ್ತಾರೆ? ಯಾಕೆ ನಡೆಯುತ್ತೆ ಅಲ್ಲಿ ಆ ರೀತಿ ಕಥನಗಳು, ಗಲಾಟೆಗಳು ಯಾಕೆ ನಡಿಬೇಕು? ಬೇಕಲ್ಲ ಇದು? ಗೊತ್ತಿಲ್ವಾ? ಆಗ್ತಾ ಇಲ್ವಾ? ತಿಳ್ಕೊಳಕ್ಕಾಗಿಲ್ವಾ? ನಮ್ಗೆ ಅರ್ಹತೆ ಇಲ್ವಾ? ಪ್ರಶ್ನೆ. ಫೋರ್ಟಿಕೋನ ಹಾಕಬೇಕಾದ್ರೆ ಯಾವ ಮನೆಗೆ ಹಾಕಬೇಕು ಅಂತ ತಿಳ್ಕೋಬೇಕು. ಎಲ್ಲ ಮನೆಗೂ ಫೋರ್ಟಿಕೋ ಬರಲ್ಲ. ಯಾವ ಮನೆಗೆ ಫೋರ್ಟಿಕೋ ಬರಬೇಕು? ಫೋರ್ಟಿಕೋ ಇರೋ ಮನೆಗೆ ಏನ್ ಕೇಳುತ್ತೆ ಅಂದ್ರೆ, ನಾಯಿ ಕೇಳುತ್ತೆ ಮನೆ. ಏನ್ ಕೇಳುತ್ತೆ? ನಾಯಿ ಅವಶ್ಯಕತೆ ಬರುತ್ತೆ. ಫೋರ್ಟಿಕೋ ಇರೋ ಮನೆಗೆ ಆ ನಾಯಿ ಬೇಕು ಅಂತ ಅನ್ಸುತ್ತೆ. ಯಾರು ಮನೇಲೊಬ್ರು ಕೇಳ್ತಾರೆ, ನಾಯಿ ತಗೊಂಬನ್ರಿ ಒಂದ ಅಂತ. ಒಂದಾದ್ರೆ ಪುಣ್ಯ, 2-3 ನಾಯಾರು ಬೇಕಾಗತ್ತೆ. ಇವತ್ತು ಮಕ್ಕಳಿಗೆ ಇರುವಷ್ಟು ನಾಯಿ ಮೇಲಿರುವಂತಹ ಪ್ರೀತಿ ಮಕ್ಕಳ ಮೇಲೆ ಅಪ್ಪ ಅಮ್ಮನ ಕಡಿಮೆ. ಕರೆಕ್ಟ್ ಟೈಮ್ಗೆ ವಾಕ್ ಕರ್ಕೊಂಡು ಹೋಗ್ತಾರೆ. ಮಗವು ಎದ್ದವನ ಮಗಳು ಎದ್ದವಳ ನೋಡಲ್ಲ, ನಾಯಿ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಹೌದು. ಎಷ್ಟು ಅದೃಷ್ಟ ಅಲ್ಲಮ್ಮ ನಾಯಿ. ಅಂದ್ರೆ ನಾವು ನಾಯಿ ಜೊತೆ ಹಾಕೊಳ್ಳೋ ಮಟ್ಟಕ್ಕೆ ಹೋಗಿದ್ದೀವಿ ಅಂದಮೇಲೆ ನಮ್ಮ ಮನಸ್ಥಿತಿ ಹೇಗಾಗಿರಬಹುದು? ಶ್ವಾನವನ್ನು ನಾರಾಯಣ ಅಂತಾರಲ್ಲ ಗುರುಗಳೇ, ಇದರಂತ ಮೂರ್ಖತನದ ವಿಚಾರ ಇನ್ನೊಂದಿಲ್ಲ. ನಾವು ಎಲ್ಲದಕ್ಕೂ ದೇವರ ಹೆಸರಿಡೋದ್ರಲ್ಲಿ ಏನು ದೂರ ಇಲ್ಲ, ಎಲ್ಲದಕ್ಕೂ ದೇವರ ಹೆಸರಿಡ್ತೀವಿ. ಯಾಕೆ ಅಂದ್ರೆ ನಮ್ಮ ಮನುಷ್ಯಾತಿಗೆ ಹೇಳ್ಕೋಬೇಕಲ್ಲ. ಅಲ್ಲ, ನಾಯಿ ಅಂದಾಗ ಇನ್ನೊಂದು ಪರ್ಯಾಯ ಪದ ಅಂದ್ರೆ ನಿಯತ್ತು. ಅಲ್ಲ, ಅದು ಎರಡನೇ ವಿಷಯಕ್ಕೆ ಬರ್ತದೆ. ಯಾಕೆಂದ್ರೆ ಕೃತಜ್ಞತೆ ತೋರಿಸೋ ಪ್ರಾಣಿನಲ್ಲಿ ನಾಯಿ ಬಿಟ್ಟು ಇನ್ಯಾವುದು. ಕೃತಜ್ಞತೆ ತೋರಿಸೋದ್ರಲ್ಲಿ ಯಾವತ್ತೋ ಒಬ್ಬ ಒಂದು ಬಿಸ್ಕೆಟ್ ಕೊಟ್ಬಿಟ್ರೆ ಅದು ಯಾವತ್ತು ಬಂದ್ರು ಬಾಳಾಡಿಸ್ಕೊಂಡು ಹೋಗುತ್ತೆ. ನಿಜ ನಿಜ. ಆ ಕೃತಜ್ಞತೆಯಲ್ಲಿ ನಾಯಿ ಮೀರಿಸೋದು ಇನ್ನೊಂದಿಲ್ಲ. ಹೌದು ಹೌದು. ಆದ್ರೆ ನಾಯಿ ರೀತಿನೂ ನಮ್ಗೆ ಬುದ್ಧಿ ಗೊತ್ತಿಲ್ಲ. ನಾಯಿಯಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕತೆ ಮನುಷ್ಯನ ನಿಜಕ್ಕೂ ಅರ್ಥ ಮಾಡ್ಕೋಬೇಕು. ಮದುವೆ ಮಾಡ್ಕೊಂಡು ಗಂಡ ಹೆಂಡತಿಗೇನೆ ಅದ್ರ ಬುದ್ಧಿ ಗೊತ್ತಿಲ್ಲ. ಸಾಕ್ತಾ ಇರ್ತಾನೆ ಹೆಂಡ್ತಿನ, ಹೆಂಡ್ತಿನೂ ಗಂಡನ ಸೇವೆ ಮಾಡ್ತಾ ಇರ್ತಾಳೆ. ಆದ್ರೂ ಪ್ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಹೌದು. ಆದ್ರೆ ನಾಯಿ ಪ್ರೀತಿ ಜಾಸ್ತಿ ಮಾಡ್ಕೋತಾ ಹೋಗುತ್ತೆ. ನಮಗೂ ನಾಯಿ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು. ಹೌದಲ್ಲ? ಅಂದ್ರೆ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ವಿ ನಾವು. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ,
ಹುಚ್ಚುತನವನ್ನು ಮನೆಯಲ್ಲಿ ಉತ್ಪತ್ತಿಯಾಗುವುದಕ್ಕೆ ಕಾರಣ ಏನು? ಮಾತಾಡೋರನ್ನು ಬಿಟ್ಬಿಟ್ಟು ಮಾತಾಡದೇ ಇರೋರ ಜೊತೆ ಸ್ನೇಹ ಬೆಳೆಸುವಂಥ ಮಟ್ಟಕ್ಕೆ ನಮ್ಮದು ಜಾಸ್ತಿ ಆಗ್ತಾ ಇದೆ. ಇದನ್ನು ಹುಚ್ಚುತನ. ಆಮೇಲೆ ಇನ್ನೊಂದು ಪ್ರಶ್ನೆ, ಆಶ್ಚರ್ಯಕವಾದ ವಿಷಯ. ಸಾಕಿರೋ ನಾಯಿ ಸಾಕಿರೋರನ್ನೇ ಕಚ್ಚುತ್ತೆ. ಬೇರೆ ನಾಯಿ ಕಚ್ಚಿದ್ರೆ ಓಕೆ, ಮನೆ ಒಳಗಡೆ ಸಾಕಿರೋ ನಾಯಿ ಅವರ ಓನರ್ನೇ ಕಚ್ಚುತ್ತೆ. ಎಷ್ಟೋ ವಿಚಾರಗಳಿದೆ ಇಲ್ಲಿ. ಯಾಕೆ ಕಚ್ಚಬೇಕು? ಈಗ ನಾರಾಯಣ ಅಂತ ಹೇಳಿದ ಮೇಲೆ ಹೌದಾ, ಯಾಕೆ ಕಚ್ಚಬೇಕದು? ಏನೇ ಮನೆಯಲ್ಲಿ ಜೇನು ಕಚ್ಚಲಿ, ಬೆಕ್ಕು ಕಚ್ಚಲಿ, ನಾಯಿ ಕಚ್ಚಲಿ, ಇದೆಲ್ಲ ನಡೀತಾರಮ್ಮ. ನಡೆಯುತ್ತೆ. ಕಾರಣ ಏನಂತ ತಿಳ್ಕೊಬೇಕಲ್ಲ ನಾವು. ಎಲ್ಲ ಮನೇಲಿ ಜೇನು ಕಟ್ಟಲ್ಲ. ಯಾಕೆ ಜೇನು ಕಟ್ಟುತ್ತೆ ಮನೆಯಲ್ಲಿ? ಈ ಪ್ರಶ್ನೆ ತಿಳ್ಕೊಬೇಕು. ಮನೆಯಲ್ಲಿ ಜೇನು ಏನು ಕಟ್ಟಬೇಕು? ಇಲ್ಲೊಂದು ಉಪಕಥೆ ಶುರುವಾಗತ್ತೆ ಕಣಮ್ಮ. ಯಾವ ದಿಕ್ಕಿಗೆ ಜೇನು ಕಟ್ಟಿದ್ರೆ ಒಳ್ಳೆಯದು, ಯಾವ ದಿಕ್ಕಿಗೆ ಜೇನು ಕಟ್ತಾರೆ, ಇದು ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಆ ಘನಪಂಡಿತರುಗಳು ಹೇಳ್ತಾರೆ ಯಾವ ದಿಕ್ಕಲ್ಲದು ಸೂಪರ್ ಆಗೈತೆ ಹೋಗು. ಅಲ್ಲ ರೀ, ಮನೆಗೆ ಜೇನು ಬಂದಿದೆ ತಪ್ಪು, ಅದ್ರ ದಿಕ್ಕು ಯಾವುದು ಅಂತ ಕೇಳೋದು ಏನರ್ಥ? ಜೇನು ಏನು ಹೇಳ್ತಾರೆ ಗ್ರಹಗಳಲ್ಲಿ? ಶನೇಶ್ವರನ ಹೇಳ್ತಾರೆ. ಶನೇಶ್ವರ ಮನೆಗೆ ಎಂಟ್ರಿ ಆಗಿದ್ದ ಅಂದ್ರೆ ಆ ಮನೆ ನಡೆಯುತ್ತೆ ಒಂದು ದುರಂತ ಅಂತ ಅರ್ಥ. ದುರಂತಗಳು ನಡೀತಾ ಇರುತ್ತೆ, ನಡೆಯುತ್ತೆ ಅಲ್ಲ, ನಡೀತಾನೇ ಇರುತ್ತೆ. ಅದನ್ನ ನಾವು ದಿಕ್ಕನ್ನು ವಿಮರ್ಶೆ ಮಾಡಿ ಶಾಸ್ತ್ರ ಕೇಳುವಂತಹ ಬುದ್ಧಿವಂತರುಗಳು ನಾವು. ಯಾಕೆ ಜೇನು ಎಂಟ್ರಿ ಆಯ್ತು? ಎಲ್ರಿಗೂ ಜೇನು ಕಚ್ಚಲ್ಲ, ಎಲ್ರಿಗೂ ನಾಯಿ ಕಚ್ಚಲ್ಲ, ಹೌದಲ್ಲ? ಇದೆಲ್ಲವೂ ಕೂಡ ನಮ್ಮ ವಾಸದ ಮನೆಯ ಮೂಲ ತತ್ವವೇ. ಮನೆಯ ಆಕಾರದಲ್ಲಿ, ಮನೆಯ ಆಕಾರ, ಆ ಆಕಾರದಲ್ಲಿ ಪರಮೇಶ್ವರನ ಅನುಗ್ರಹ ಇರುತ್ತೆ. ಮನೆಯ ಆಕಾರದಲ್ಲಿ ಈಗ ನಾನು ಇದು ಹೇಳಿದೆ, ಫೋರ್ಟಿಕೋ ಹೇಳಿದೆ. ಆ ಫೋರ್ಟಿಕೋ ತರ್ತಕ್ಕಂಥ ಒಂದು ಲೆಕ್ಕ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪೂರ್ವದಲ್ಲಿ ಮನೆ, ಪೂರ್ವದ ರಸ್ತೆ, ಪೂರ್ವದ ಬಾಗಿಲು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಅದು ತುಂಬ ಒಳ್ಳೆಯದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬೇಕು. ಸೂರ್ಯ ಪೂರ್ವ ದಿಕ್ಕಿಗೆ ಗ್ರಹಗಳಿಗೆಲ್ಲ ಅಧಿಪತಿ ಸೂರ್ಯ. ಗ್ರಹಗಳಿಗೆಲ್ಲ ಅಧಿಪತಿ ರಾಜ ಸೂರ್ಯ. ನಾವಿನ್ನೂ ನಮಗೆ ಯಾವ ಗ್ರಹ ಕೆಟ್ಟದಾಗೈತೆ ಅಂತ ಕೇಳೋ ಅಭ್ಯಾಸ ನಮ್ಗಿನ್ನೂ ಹೋಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಗ್ರಹಗಳಿಗೆ ಅಧಿಪತಿ ಸೂರ್ಯ ಆದ ಮೇಲೆ ಯಾವ ಗ್ರಹ ಕೆಟ್ಟದಾಗಿದೆ ಅಂತ ಎಲ್ಲಿದೆ ಅಲ್ಲಿ ಕೇಳ್ತಾ ಇದೀವಿ ತಾನೆ? ಅವರು ಹೇಳ್ತಾ ಇದ್ದಾರೆ ತಾನೆ? ಸೊ ಎಷ್ಟು ಸರಿ ಇದು? ಇದಕ್ಕೆ ಮೀರಿ ಇನ್ನೊಂದು ಸ್ವಲ್ಪ ಹೆಜ್ಜೆ ಮುಂದೆ ಹೋದ್ರೆ, ಸೂರ್ಯೋದಯದ ನಂತರ ಸೂರ್ಯ ಕಣ್ಣು ಬಿಟ್ಟ ಮೇಲೆ ಯಾವುದೇ ಗ್ರಹಗಳು ಸುಟ್ಟು ಭಸ್ಮವಾಗತ್ತೆ ಸೂರ್ಯನ ಮುಂದೆ. ಅಂದ ಮೇಲೆ ನಾವು ಶುಭ ಅಂತ ಬರ್ಕೋತೀವಿ. ಅಲ್ಲಿ 10:20 10:40 ಒಳಗೆ ಸಲ್ಲುವ ಶುಭ ಲಗ್ನದಲ್ಲಿ ಎಲ್ರಿ ಐತೆ ಶುಭ ಅಲ್ಲಿ? ಅಮ್ಮ, ಸೂರ್ಯನ ಮುಂದೆ ಯಾರು ನಿಂತ್ಕೊಳಕ್ಕಾಗತ್ತಾ? ಹಾಗಿದ್ಮೇಲೆ ಎಲ್ಲ ಬರ್ನ್ ಆಗಿರ್ತಕ್ಕಂಥ ನೀವು ಹೆಂಗ್ ಕ್ರಿಯೇಟ್ ಮಾಡಿ ಲಗ್ನ ಫಿಕ್ಸ್ ಮಾಡ್ತೀರಾ ಅಂತ ಹೇಗಾಗತ್ತೆ ಇದು? ಅಲ್ಲರಿ, ಬರ್ನೇ ಆಗೋಗಿದಾರ ಅವರು. ನೀವು ಯಾವ ಲಗ್ನ ಕೊಡ್ತೀರಾ ಅಲ್ಲಿ? ಇದನ್ನ ಎಷ್ಟು ಮಟ್ಟಿಗೆ ನಾವು ನಂಬಬೇಕು? ನಂಬಕ್ಕಂದ್ರೆ ನಮ್ಗೆ ಗೊತ್ತೇ ಇಲ್ವಲ್ಲ. ಅವ್ರು ಹೇಳಿದ್ ನಾವು ನಂಬಲೇಬೇಕು ಅಂದರೆ ಈ ಅರ್ಥ ನಾವು ಅರ್ಥ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರವಾಗಿ ನಿನ್ನೆ ಕೂಡ ಒಂದು ಕಾರ್ಯಕ್ರಮದ ವಿಚಾರನ ಹೇಳಿದೆ ನಾನು. ಚಂದ್ರ ಮತ್ತೆ ಸೂರ್ಯನನ್ನ ಗುರುತಿಸ್ತಕ್ಕಂಥ ಸಮಯ ಇದೆಯಲ್ಲ, ಪ್ರಾರಂಭ ಮತ್ತೆ ಕೊನೆಯ ಭಾಗ, ಈ ಸಂಧ್ಯಾಕಾಲವನ್ನು ಅನುಸರಿಸಿ ನೀವೇನೇ ಮಾಡಿದ್ರು ನೀವೇನು ಯಾರನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಯಾವ ಮುಹೂರ್ತನೂ ಬೇಕಾಗಿಲ್ಲ, ಯಾಕಲ್ಲಿ ಬೇಕಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರತ್ಯಕ್ಷವಾಗಿ ನಕ್ಷತ್ರಗಳು ಕಂಡ ಮೇಲೆ, ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಕಂಡ ಮೇಲೆ ಯಾವುದು ಅವಶ್ಯಕತೆ ಇಲ್ಲ. ಎಲ್ಲವೂ ಶುಭವೇ. ಇವತ್ತು ತಮಿಳುನಾಡಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಚೌಟ್ರಿ ಖಾಲಿ ಆಗತ್ತೆ. ಇವತ್ತು ಕೂಡ ನಡೀತಾ ಇದೆ. ಅದ್ಭುತ ಅದ್ಭುತ. ನಮ್ಮ ಕರ್ನಾಟಕದಲ್ಲಿ ಸೂರ್ಯೋದಯ ಅಲ್ಲ, ಬ್ಯೂಟಿ ಪಾರ್ಲರ್ ಹೋಗಿರೋರು ಬರೋದೇ 10 ಗಂಟೆಗೆ. ಯಾಕೆಂದ್ರೆ ಓಪನ್ ಮಾಡಿದೆ ಅಷ್ಟೊತ್ತಿಗೆ. ಹೌದು, ಅದೆಲ್ಲ ರೆಡಿ ಮಾಡ್ಕೊಳ್ತೇನೆ ಮದುವೆ ಬರಬೇಕು. ಸುಮ್ಮನೆ ಹೆಂಗೆ ಬರೋಕ್ಕಾಗತ್ತೆ? ಯಾಕೆಂದ್ರೆ ಮದುವೆ ಹೆಣ್ಣು ಯಾರು, ಅಮ್ಮ ಯಾರು, ತಂಗಿ ಯಾರು ಅನ್ನೋದೇ ಗೊತ್ತಾಗಂಗಿಲ್ಲ. ಆ ಮಟ್ಟಕ್ಕೆ ಮಿಂಚ್ತಾ ಇರ್ತೀವಿ ನಾವು. ಅರೆ ಖುಷಿ, ತೊಂದರೆ ಇಲ್ಲ. ಆದರೆ ನಾವು ಎಷ್ಟು ಮಟ್ಟಕ್ಕೆ ಇದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ? ಇಲ್ಲಿ ಅಂದ ಚಂದ ಅಲಂಕಾರಗಳಿಗೆ ನಾವು ಮಾಡ್ತಾ ಇದ್ದೀವಿ ಹೊರತು ಆ ಶಾಸ್ತ್ರ ಅಂತಕ್ಕಂಥದಕ್ಕೆ ನಾವು ಯಾವ ಕಾರಣಕ್ಕೂ ತೂರು ಬಿಟ್ಬಿಟ್ಟಿದ್ದೀವಿ. ಅಂದರೆ ಬರೀ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಾಸ್ತ್ರ ಅನ್ನೋದನ್ನ. ಒಂದು ಮದುವೆ ಅಂದ್ರೆ 4 ಜನ ಬರ್ಬೇಕ್ರಿ, ಗ್ರ್ಯಾಂಡಾಗಿ ತೋರಿಸ್ಬೇಕ್ರಿ, ಅನ್ನ ಹಾಕಬೇಕು, ಒಳ್ಳೆ ಐಟಮ್ಸ್ ಮಾಡಿಸ್ಬೇಕು, ಒಂದು 5-6 ಥರ ಸ್ವೀಟ್ ಮಾಡಬೇಕು. ತೋರಿಕೆ ಎಲ್ರಿಗೂ ಶುಗರು, BP, ಯಾರು ಮುಟ್ಟಲ್ಲ ಅದನ್ನ. ಬೇಡಪ್ಪ ಬೇಡ ಬೇಡ ಅಂತ ಅವ್ರ ಮುಖ ನೋಡ್ಬೇಕು ಊಟ ಬಡಿಸುವಾಗ, ಏನದು ಬೇಡ ಬೇಡ ಅಂತಾರೆ. ಇಂಥ ಕಷ್ಟಕ್ಕೆ ಅಡುಗೆನಲ್ಲಿ ಮಾಡಿ ಅಷ್ಟೊಂದು ದುಡ್ಡು ಖರ್ಚು ಮಾಡೋಂಥ ಅವಶ್ಯಕತೆ ಏನಿದೆ? ಅಂದರೆ ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡಿ, ಸಾಲ ಮಾಡಿ ತಲೆ ಮೇಲೆ ಹೇರ್ಕೊಂಡು, ಮದುವೆ ಮಾಡದೆ ಮಗಳದು ಅಂತ ಊರಿಗೆಲ್ಲ ಹೇಳ್ಕೊಂಡು ಸಾಲ ತೀರಿಸ್ಕೊಂಡು ಯಾಕೆ ಬೇಕಿದು?
ಅಲ್ಲ, ಇದನ್ನ ಅವ್ರವ್ರ ವೈಯಕ್ತಿಕ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾಡಬಾರ್ದು ಅಂತ ಹೇಳಕ್ ಅಧಿಕಾರ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನಾವು ತಿಳ್ಕೊಳ್ತಾ ಇರ್ತಕ್ಕಂಥ ವಿಚಾರಗಳೇ ವಿಫಲವಾಗಿ ನಮ್ಮ ಮನಸ್ಸು ನಮ್ಮ ಯಾರಿಗೋಸ್ಕರವಾಗಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ ಮಕ್ಕಳಿಗೂ ಅದನ್ನೇ ಹಂಚ್ತಾ ಇದೀವಲ್ಲ, ಮಕ್ಕಳು ಏನ್ ತಿಳ್ಕೊತಾರೆ, ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಇದನ್ನೇ ಹಂಚ್ತಾ ಹೋಗ್ತಾ ಇದ್ದಾರೆ. ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ, ಯಾವ ಸರಿ ಯಾವ ತಪ್ಪು ಗೊತ್ತಿಲ್ಲ. ಅದಕ್ಕೆ ಒಂದು ಸಣ್ಣ ಒಂದು ಜಲಕ್ ವಿಚಾರ ಇದೆ. ಏನು ಅಂದ್ರೆ, ಈ ಪಕ್ಷ ಮಹಾಲಯ ಪಕ್ಷ ಮಾಡ್ತಾರಲ್ಲ, ಆ ಪಕ್ಷ ಮಾಡುವ ಸಂದರ್ಭದಲ್ಲಿ ಎಲ್ಲ ಊಟಕ್ಕೆ ಕೂತ್ಕೊಂಡಾಗ ಮನೇಲಿ ಏನಾರು ಬೆಕ್ಕಿದ್ರೆ ಅದು ತೀಟೆ ಮಾಡುತ್ತೆ ಅಂತೇಳಿ ಅದನ್ನ ತಂದೆಯಾದವರು ಅದನ್ನು ಮುಚ್ಚಿಡ್ತಾರೆ, ಕುಕ್ಕೆಗೆ ಹಾಕಿ ಮುಚ್ಚಿಡ್ತಾರೆ. ಗೊತ್ತಿರೋ ವಿಷಯನೇ ಅದು. ಆದ್ರೆ ಏನಕ್ಕೆ ಮುಚ್ತೀನಿ ಅಂತ ಮಗನಿಗೆ ಹೇಳಲ್ಲ. ಅದು ವ್ಯತ್ಯಾಸ ಆಯ್ತು, ಏನಕ್ಕೆ ಪದ್ಧತಿ ಆಗೋಯ್ತು, ರೂಢಿ ಆಗೋಯ್ತು. ಏನಕ್ಕೆ ಮುಚ್ತಾನೆ ಅಂತ ಮಗ ಕೇಳಲ್ಲ, ಏನಕ್ಕೆ ಮುಚ್ತೀನಿ ಅಂತ ಅಪ್ಪ ಹೇಳಲ್ಲ. ಅಮ್ಮ, ನಾವು ಈ ಪ್ರಪಂಚದಲ್ಲಿ ಇದೀವಿ, ಹೌದು, ಏನ್ ಹೇಳ್ತೀಯಮ್ಮ? ಸೊ ನಾವ್ ಏನೇ ಮಾಡಿದ್ರು ಮಕ್ಕಳಿಗೆ ತಿಳಿಸಲ್ಲ. ನಿನ್ ಚಿಕ್ಕವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ರೀ, ನಿನ್ಗೇನು ಗೊತ್ತಿಲ್ಲ, ಸುಮ್ಮನೆ ಇರು. ಅಲ್ಲ, ಅದು ಹೇಳ್ಬಾರ್ದು, ಹೇಳ್ಬೇಕು ಮಕ್ಕಳಿಗೆ, ಮಾತಾಡ್ಬೇಕು ಮಕ್ಕಳಿಗೆ, ಅವಕಾಶ ಕೊಡ್ಬೇಕು ಮಕ್ಕಳಿಗೆ, ಮಾತಾಡಪ್ಪ. ಮಕ್ಕಳಲ್ಲೂ ಒಂದು ಸತ್ಯ ಇರುತ್ತೆ, ಅದು ನಾವು ತಳ್ಕೊಳಕ್ಕೆ ರೆಡಿ ಇಲ್ಲ. ಸುಮ್ಮನೆ ಇರು, ದೊಡ್ಡವ್ರ ಮುಂದೆ ಚಿಕ್ಕವ್ರು ಎಲ್ಲ ಮಾತಾಡಬಾರ್ದು. ಹಿಂಗೆ ಕಂಡೀಷನ್ ಹಾಕಿ ಮಕ್ಕಳಿಗೆ ಏನು ಹೇಳ್ಕೊಡೋದು ಇಲ್ಲ, ನಮ್ಮ ಸತ್ಯ ಅವ್ರಿಗೆ ಗೊತ್ತಾಗೋದು ಇಲ್ಲ. ಈ ರೀತಿಯಾಗಿ ನಡ್ಕೊಳ್ತಕ್ಕಂಥ ಲೆಕ್ಕದಲ್ಲಿ ಏನು ಮಟ್ಟಕ್ಕೆ ಬರುತ್ತೆ ಅಂತಕ್ಕಂತಹ ಒಂದು ವಿಷಯಕ್ಕೆ ಇವತ್ತು ನಾವು ಹಿರಿಯರು ಆ ರೀತಿಯಾಗಿ ಕಾಯಿಲೆಗಳಿಂದ ಸತ್ತಿರ್ತಕ್ಕಂಥ ಇತಿಹಾಸನೇ ಜಾಸ್ತಿ. ಹೌದಲ್ಲಮ್ಮ? ನಮ್ಮ ಅಪ್ಪನಿಗೆ ಈ ಥರ ಆಗಿತ್ತು, ನಮ್ಮ ಅಮ್ಮನಿಗೆ ಇದಾಗಿತ್ತು, ನಮ್ಮ ಅಜ್ಜನಿಗೆ ಹಿಂಗಾಗಿತ್ತು, ಈ ಕಥೆ ಅಂತೂ ಇದೆ. ನೂರಾರು ವರ್ಷ ಪೂರ್ಣವಾಗಿ ಪೂರ್ಣಾಯಸ್ಸನ್ನು ತುಂಬಿ ಸತ್ತಿದ್ದಾರೆ ಅನ್ನೋದು ತುಂಬ ಅಪರೂಪ. ಹೌದು, ಇಲ್ಲ ಅಂತಿಲ್ಲ, ಇದ್ದಾರೆ, ಆದರೆ ತುಂಬ ಅಪರೂಪ. ಆದರೆ ಹಾಗಾದರೆ ಅವರ ಸಾವಿಗೆ ಅದಕ್ಕೆ ಹೆಸರೇನು ಅಂದರೆ ಆತ್ಮಹತ್ಯೆ ಮಾನೆ. ಅಂದರೆ ಆ ಸತ್ಯವನ್ನ ತಿಳಿದೇ ಸತ್ತಿದ್ರೆ ಅದು ಆತ್ಮಹತ್ಯೆಗೆ ಸಮ. ಏನು, ಸಾವು ಮನೆಯಲ್ಲಿ ಪ್ರಕೃತಿದತ್ತವಾಗಿ ಸಾವಿದ್ದಾಗ ಆ ಮನೆಯಲ್ಲಿ ಎಲ್ಲವೂ ಅನುಕೂಲಗಳಿದೆ, ಆರೋಗ್ಯದಾಯಕವಾದ ಮನೆ ಅಂತ ಅರ್ಥ. ಅಲ್ಲಿ ಆರೋಗ್ಯದಾಯಕವಾದ ಮನೆ ಆಗದಿದ್ದ ಪಕ್ಷದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಯಿಲೆಯಲ್ಲಿ ಒಂದೊಂದು ರೀತಿ ಸಂದರ್ಭದಲ್ಲಿ ಮನುಷ್ಯ ಸಾಯ್ತಾನೆ. ಆಕ್ಸಿಡೆಂಟ್ ಆಗ್ಬೋದು, ಮನೆ ಬಿಟ್ಟೋಗಿ ಸಾಯ್ಬೋದು, ಹಲವಾರು ರೀತಿಯ ಮರಣಗಳಿಗೆ ಕಾರಣ ಮನೆಯೇ ಆಗತ್ತೆ ಹೊರತು ಇಲ್ಲಿ ಜಾತಕ ಕುಂಡಲಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರ ಸ್ವಲ್ಪ ಪಕ್ಕಕ್ಕಿಟ್ರೆ ಮನೆ ಅದನ್ನು ರಕ್ಷಣೆ ಮಾಡೋ ಶಕ್ತಿ ಇದೆ. ಜಾತಕ ಕುಂಡಲಿಯಲ್ಲಿ ಇರ್ತಕ್ಕಂಥ ಅಕಾಲಿಕ ಮರಣ ಅಂತ ಬರೆಯೋದು, ಆಯುಸ್ ಕಮ್ಮಿ ಅಂತ ಬರೆಯೋದು, ಮಗು ಆರೋಗ್ಯ ಚೆನ್ನಾಗಿಲ್ಲ ಅಂತ ಬರೆಯೋದು, ಏನೆಲ್ಲ ನಾವು ಬರ್ಕೊಂಡು ತಿಳ್ಕೊಂಡು ಮಾಡ್ತಾ ಇದ್ದೀವಿ, ಮನೆ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡುವಷ್ಟು ಶಕ್ತಿ ಇದೆ ಮನೆಗೆ. ನಡೀಲೇಬೇಕು, ನಡೆಯಲ್ಲ, ಇಂತಹ ಸತ್ಯ ವಾಸದ ಮನೆಯಲ್ಲಿ ಇದೆ, ಇರುತ್ತೆ, ಇದು ಬೇಕು. ಅದಕ್ಕೆ ಒಂದು ಚಿತ್ರಣವನ್ನು ತೋರಿಸೋಣ. ಏನು ಆ ಚಿತ್ರಣದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಿರಬಹುದು, ಅದರ ಸತ್ಯ ಎಷ್ಟರ ಮಟ್ಟಕ್ಕೆ ಸರಿ, ನಾವು ಯಾಕೆ ಅದನ್ನು ತಿಳ್ಕೊಳ್ಳುವಂತ ಮಟ್ಟಕ್ಕೆ ಹೋಗ್ಲಿಲ್ಲ ಅಂತಕ್ಕಂತಹ ವಿಚಾರವನ್ನ ಆ ಚಿತ್ರದ ಮುಖೇಣವಾಗಿ. ದಿಕ್ಕುಗಳದ್ದ ಅಥವಾ ಮನೆಯ ದಿಕ್ಕುಗಳು ಬರೇ ದಿಕ್ಕುಗಳಿದೆಯಲ್ಲ, ಅದು ನಂಬರ್ಗಳಾಕಿದೆ, 1 2 3 4 ನಂಬರ್ಗಳಾಕಿದೆ. ಆ ಚಿತ್ರವನ್ನ ತೋರಿಸಿದಾಗ 2 ಲೈನಲ್ಲಿ ಚಿತ್ರಗಳಿದೆ, ಅಂದ್ರೆ ನಂಬರ್ಗಳಿದೆ. ಅದನ್ನು ತೋರಿಸಿದಾಗ ಈಗ ಅರ್ಥ ಆಗತ್ತೆ ಅಂತ ಅನ್ಕೋಬಹುದು. ಅದರಲ್ಲಿ ನಾವು ತಿಳ್ಕೊಳ್ತಕ್ಕಂತಹ ಒಂದು ವಿಚಾರ, ಮನೆಯ ದಿಕ್ಕುಗಳನ್ನ ಯಾವ ರೀತಿಯಾಗಿ ಇಲ್ಲಿ ನೋಡಬಹುದು. 4 ದಿಕ್ಕಿದೆ. ಈ 4 ದಿಕ್ಕಲ್ಲಿ 5 ದಿಕ್ಕಿದೆ, 5 ಸಂಖ್ಯೆ ಹಾಕಿದೆ, 1 2 3 4 5. ಇದು 4 ದಿಕ್ಕಿನಲ್ಲಿದೆ ಈ ಸಂಖ್ಯೆ 1 2 3 4 5. ಕಾಣಿಸ್ತಾ ಇದೆಯಲ್ಲ? ಇದು ಪಂಚತತ್ವಗಳು, ಪಂಚಭೂತಗಳು ಅಂತ ನಾವೇನು ಅನ್ಕೋತೀವೋ ಇದು 4 ದಿಕ್ಕಿಂದ ಪಾಸ್ ಆಗ್ತಾ ಇದೆ. ಯಾರು ಈ ತರ ಚಿತ್ರ ಮಾಡಿ 4 ದಿಕ್ಕಿನ ಸಮತಟ್ಟವಾಗಿ ಹಂಚ್ತಾ ಇದ್ದಾರೆ, ಇದು ಓಡಾಡ್ತಕ್ಕಂಥದ್ದು, ಮನೆಯ ಒಳಗಡೆ ಓಡಾಡ್ತಕ್ಕಂಥ ಅದೃಷ್ಟವನ್ನ ಕೊಡುವಂತಹ, ನಿರೀಕ್ಷೆಗೆ ಮೀರಿ ಜೀವನದಲ್ಲಿ ಬದುಕಬೇಕು ಅಂದ್ರೆ ಈ ರೀತಿಯಾದ 4 ದಿಕ್ಕನ್ನು ನಾವು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಪ್ರತಿ ಮನೆಯಲ್ಲಿ ಅಳವಡಿಸ್ಕೋಬೇಕು. ಇದು 5 ತತ್ವಗಳನ್ನ ತೋರಿಸ್ತಕ್ಕಂಥದ್ದು. ಹೌದಾ? ಇನ್ನು ಉಳಿಕೆ 7 ಇದೆ ನೋಡಮ್ಮ, ಅಲ್ಲಿ 7 ಹಾಕಿರ್ತಕ್ಕಂಥದ್ದು ಸಂಖ್ಯೆ ಇದೆ. ಇದು ಸಪ್ತಗ್ರಹಗಳು, ನವಗ್ರಹಗಳಲ್ಲ, ಮನೆ ಒಳಗಡೆ ಇರತಕ್ಕಂಥದ್ದು ಸಪ್ತಗ್ರಹಗಳು. ಈಗ ಗ್ರಹ ನಕ್ಷತ್ರ ಪ್ರತಿಯೊಂದು ಅದು 7, ಇದು 5, ಎಷ್ಟಾಯ್ತು? 12 ರಾಶಿ, 12 ಲಗ್ನ. ಈಗ ಮನೆ ಒಳಗಡೆ ಗ್ರಹಗತಿಗಳು ಪ್ರತಿಯೊಂದು ಇರಬೇಕಾ, ಪಂಚಾಂಗದಲ್ಲಿ ನೋಡ್ಬೇಕಾ ಅಂತ ಸ್ವಲ್ಪ ನಾವೇ ಡಿಸೈಡ್ ಮಾಡ್ಕೋಬೇಕು.
ಅಂದ್ರೆ ಪಂಚಾಂಗದಲ್ಲಿ ನೋಡ್ತಕ್ಕಂಥ ತಪ್ಪು ಅಂತಲ್ಲ, ಮನೆಗೆ ಇರ್ತಕ್ಕಂಥ ಸಂಬಂಧ ಗ್ರಹಗಳನ್ನ ಯಾವ ರೀತಿ ತಗೋಬೇಕು ಅಂದ್ರೆ ನಮ್ಗೆ 2 ಕಣ್ಣಿದೆ, ಈಗ ಅರ್ಥ ಆಯ್ತಲ್ಲ. ಇಲ್ಲಿ 4 ದಿಕ್ಕುಗಳು ಕೂಡ ಅಷ್ಟು ಜಾಗವನ್ನ ನಾವು ಅದರಲ್ಲಿ ಏನಾಗಬೇಕು, ನಮ್ಗೆ ಮೇನ್ ಡೋರು, ಸೈಡ್ ವೆಂಟಿಲೇಟರ್ ಅಂದ್ರೆ 2 ಕಣ್ಣಿದೆ, ಮಧ್ಯದಲ್ಲಿ ಮೂಗಿದೆ, ಆ ರೀತಿಯಾಗಿ ಜಾಗವನ್ನ ಬಳಸ್ಕೋಬೇಕಂತ. ಗೊತ್ತಾಯ್ತು. ಈಗ ಉತ್ತರ ದಿಕ್ಕಾಗ್ಲಿ, ದಕ್ಷಿಣ ದಿಕ್ಕಾಗ್ಲಿ, ಪಶ್ಚಿಮ ದಿಕ್ಕಾಗ್ಲಿ, ನೀವು ಯಾವ ದಿಕ್ಕಾದ್ರೂ ಬಾಗಿಲಿಟ್ಕೊಳ್ಳಿ, ಆ 5 ನಂಬರ್ ಏನಿದೆ ಅದರೊಳಗಡೆನೆ ಓಡಾಟ ಇರ್ಬೇಕು ಮನೆಯಲ್ಲಿ. ಓಕೆ ಹಾ ಆ ಪಂಚತತ್ವಗಳೇನು, ಪಂಚತತ್ವಗಳೇ ಓಡಾಟ ಇರಬೇಕು. ಯಾಕೆ ಅಂದ್ರೆ ಅಲ್ಲಿ ನಾವು ಗಾಳಿ, ಅಗ್ನಿ, ಬೆಂಕಿ ಏನು ಇಟ್ಕೊಳ್ತೀವಿ ಪಂಚಭೂತಗಳು ಅಂತ, ಅದು ಅಷ್ಟರಲ್ಲೇ ಲೈನಲ್ಲಿ ಇರುತ್ತೆ. ಇದ್ರ ಆಧಾರದಲ್ಲಿ ಇನ್ನೊಂದೇನಾದ್ರೂ ಚಿತ್ರದಲ್ಲಿ ಮನೆಯದ್ದು ತೋರಿಸ್ಬೋದು? ತೋರಿಸ್ತೀನಿ, ಸದ್ಯಕ್ಕೆ ಇದೊಂದು ಸಾಕು. ಇವಾಗ ಅಷ್ಟೇ, ಇನ್ನೊಂದು ಸ್ಟೆಪ್ ಹೇಳ್ಕೊಡ್ತೀನಿ ನಾನು. ಇದನ್ನ ಇವಾಗ ನಾವು ಮನೆಯಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಇದನ್ನ ಯಾವುದೇ ಕಾರಣಕ್ಕೂ ಪಾಲನೆ ಮಾಡ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಅತಿ ಮುಖ್ಯವಾದ ಒಂದು ಗಮನಿಸ್ಬೇಕಮ್ಮ, ಪ್ರತಿ 4 ಪೀಸ್ ಆಗಿದೆ ಅಲ್ಲಿ, ಗೆರೆ ಬಂದಿರೋದು, ಅದು ದಿಕ್ಕುಗಳನ್ನ ನಾವು ಭಾಗ ಮಾಡಿರೋದು. ಅದರಲ್ಲಿ 4 ದಿಕ್ಕಿದೆ ನೋಡಮ್ಮ, ಒಂದೊಂದ್ರಲ್ಲಿ 4 ಕಾಣಿಸ್ತಾ ಇದೆ, ಪಾಯಿಂಟ್ ಬರ್ತಾ ಇದೆಯಲ್ಲ. ಇದು ನಾವು ಈಶಾನ್ಯ, ಆಗ್ನೇಯ, ನೈಋತ್ಯ ಅಂತ ಏನ್ ತಗೊಳ್ತೀವೋ ಅದು ಕರೆಕ್ಟ್ ಆಗಿ ಸಮತಟ್ಟವಾಗಿ ಡಿವೈಡ್ ಆಗ್ಬೇಕು. ಮತ್ತೆ ಅದ್ರೊಳಗೆ ನಾವೇನ್ ಮಾಡ್ತೀವಿ, ಬೆಡ್ರೂಮ್ 8 ಅಡಿ ತಗೊಳಪ್ಪ, ಇದನ್ನ 2 ಅಡಿ ಮಾಡ್ಬಿಡಪ್ಪ ಅಂತ ಡಿವೈಡ್ ಮಾಡ್ಬಿಡ್ತೀವಿ. ಅಂದ್ರೆ ಪ್ರತಿ ಭಾಗನು ಹಂಚ್ತಾ ಹೋಗ್ಬೇಕು, ಸಮತಟ್ಟವಾಗಿ ಹಂಚಿರ್ಬೇಕಲ್ಲಿ. ನೀವು ಅದಕ್ಕೆ ಪ್ರತಿ ಸತಿ ಲಂಬವಾಗಿದೆಯಾ, ಚಚ್ಚೌಕ ಇದೆಯಾ ಅಂತ ಕೇಳ್ತಿರಲ್ಲ, ಇದೇ ಕಾರಣಕ್ಕೆ. ಓಕೆ, ಗಾಟ್ ಇಟ್. ಇಷ್ಟು ಸಾಕು ಅಂತ ಅನ್ಕೋತೀನಿ. ಈ ಸತ್ಯವನ್ನ ಈಗ ನಾವು ಯಾರ ಹತ್ರ ಹೋಗಿ ಕೇಳೋದು ಅಂತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಪ್ರಶ್ನೆ ಆಗತ್ತೆ. ಎಷ್ಟು ಜನ ಇದನ್ನ ಫಾಲೋ ಅಪ್ ಮಾಡಕ್ ಸಾಧ್ಯ ಆಗತ್ತೆ ಅಂತ ಪ್ರಶ್ನೆ ಆಗತ್ತೆ. 3ನೇ ವಿಷಯ, ಇದಕ್ಕೆಲ್ಲ ಹೇಳಿ ಸಮರ್ಥನೆ ಮಾಡಿ ಮನೆ ಹೀಗೇ ಬರಬೇಕು ಅಂತ ಹೇಳುವಂತಹ ಮಟ್ಟಕ್ಕೆ ನಮಗೆ ಗೊತ್ತಿರಬೇಕು. ಕೇಳಿಸ್ಕೊಳ್ಳೋರು ಮಾಡೋರು ವಿಚಾರ ಬೇಡ, ನಮಗೆ ಅದರ ಅರ್ಹತೆ ಇದೆಯಾ ಅವ್ರಿಗೆ ಕೂರಿಸಿ ಮಾತಾಡಬೇಕು. ಒಂದು ಮನೆ ಕಟ್ಟಬೇಕಾದ್ರೆ ಏನು ಕಟ್ಟೋದು, ಅಭಿವೃದ್ಧಿ ಆಗಕ್ಕೆ, ಹೌದಲ್ಲ? ಪ್ರತಿಯೊಬ್ರು ಕೇಳೋದು ಅದೇ, ಆದ್ರೆ ಹೇಳಕ್ ಬರಲ್ಲ ಅವ್ರಿಗಷ್ಟೇ. ಏನೋ ಒಂದು ಮನೆ ಕಟ್ಟಿಸಕ್ಕೆ ಒಂದು ಸಣ್ಣ ಪುಟ್ಟದ್ ಮಾಡ್ಕೊಟ್ಬಿಡಿ, ಸಣ್ಣ ಪುಟ್ಟದು ಅಂತ ಯಾಕಲ್ಲಿ ಕೆಳಗಡೆ ಹೇಳ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಯೋಚನೆ ದೊಡ್ಡದಾಗಿರ್ಬೇಕು, ಗುರಿ ದೊಡ್ಡದಾಗಿರ್ಬೇಕು. ಮೊದಲೇ ಅವರೇ ಹೇಳ್ದು ಬಿಡ್ತಾರೆ, ಎಂಥದೋ ಒಂದು ಮಗು ಆ ದೇವ್ರ ಹತ್ರ ಕೇಳಕ್ಕೂ ಗೊತ್ತಿಲ್ಲ, ಎಂಥದೋ ಒಂದು ಅಂತಾರೆ, ಅದು ಎಂಥದೋ ಒಂದು ಬರುತ್ತೆ. ಯಾವುದೋ ಒಂದು ಹೆಣ್ಣು ಗಂಡು ವಿಷಯದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ಸಿಕ್ತಾ ಒಳ್ಳೆ ಹುಡುಗಿ ಬೇಕು, ಇದೊಂದ್ರಲ್ಲಿ ಮಾತ್ರ ನಾವು ಅದು ಯಾಕಂದ್ರೆ ನಮ್ಮ ಕೈಗೆ ಸಿಗಲ್ಲ. ಯಾವ್ದು ಸಿಗ್ಬೇಕು ಅದೇ ಸಿಗೋದು. ನೀವು ಚೀಟಿ ಬರ್ಕೊಂಡು ಹೋದ್ರು ಇಷ್ಟ ಐಟೇ ಇರಬೇಕು, ಇಷ್ಟು ಕಲರ್ ಸಿಗಲ್ಲ. ಅದು ಪ್ರಪಂಚದಲ್ಲಿ ಯಾರು ಮದುವೆ ಆಗೇ ಇಲ್ಲ ಅದು, ಹೌದಲ್ಲ ಅಮ್ಮ? ನಮಗೆ ಯಾವ್ದು ಸಿಗತ್ತೆ, ಮನೆ ನಮ್ಮ ಕೈಗೆ ಸಿಗತ್ತೆ, ನಮ್ಮ ಕೈಲಿ ಇರುತ್ತೆ, ಮದುವೆ ನಮ್ಮ ಕೈಯಲ್ಲಿಲ್ಲ, ಹೌದಲ್ವಾ? ಮನೆ ಮಾತ್ರ ಅಮ್ಮ ಭಗವಂತ 3 ಆಪ್ಷನ್ ಕೊಟ್ಬಿಟ್ಟಿದ್ದಾನೆ. ಏನು? ಮಗು ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ, ಮನೆ ಕಟ್ಟೋದು ನಮ್ಮ ಕೈಲಿರುತ್ತೆ, ಮದುವೆ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಅಮ್ಮ ಇಷ್ಟೂ ಕೊಟ್ಟು ದೇವ್ರ ಹತ್ರ ಹೋಗ್ಬಿಟ್ಟು ನಾವು ಕೇಳಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದು? ನಮಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾನೆ, ನೀನು ಅದನ್ನ ತಿಳ್ಕೊಂಡು ಮಾಡ್ಕೋ ಅಂತ. ಹೌದು, ತಿಳ್ಕೊಳ್ಳದೆ ಆತಾತ್ರವಾಗಿ ನಾವೇನೋ ಅರ್ಜೆಂಟಾಗಿ ಮನೆ ಕಟ್ಟಬೇಕು ಅಂತ ಹೇಳಿ ಸಿಮೆಂಟ್ ಇಟ್ಗೆ ಹಾಕ್ಬಿಟ್ಟು ಮನೆ ಕಟ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಈಗ ವಿಚಾರಕ್ಕೆ ಬರೋಣ. ಆತ್ಮಹತ್ಯೆ ಆಗುವಂತಹ ಮನೆ ಅವ್ರು ತಾನೇ ಯಾಕೆ ಕಟ್ಟಬೇಕಿತ್ತು? ಅವ್ರಿಗೆ ಗೊತ್ತಾಗ್ಲಿಲ್ವ? ಹಾಗಾದ್ರೆ ಪ್ರಶ್ನೆ ಬರುತ್ತೆ. ಹಳಬರಿಗೆ ಹಿರಿಯರು ಅಂದಮೇಲೆ ಅಷ್ಟೋ ಇಷ್ಟೋ ಅನುಭವ ಇರತ್ತೆ, ಯಾಕೆ ಆ ರೀತಿ ತೊಂದರೆ ಕೊಡ್ತಕ್ಕಂಥ ಮನೇನ ಕಟ್ಟಕ್ಕೆ ಪ್ರಯತ್ನ ಮಾಡ್ಕೊಂಡ್ರು? ಇಲ್ಲಿ ಒಂದು ತಪ್ಪಾಗ್ತಾ ಇದೆ, ಇವತ್ತೂ ತಪ್ಪಿದೆ, ಮುಂದಕ್ಕೂ ತಪ್ಪಿದೆ. ಎಚ್ಚರಿಕೆ ತಗೊಂಡು ತಿಳ್ಕೊಂಡವ್ರು ಬಚಾವಾಗ್ತಾರೆ. ಏನು? ಇವತ್ತು 6 ಇಂಚ್ ಗೋಡೆ ದಪ್ಪಕ್ಕೂ ಮನೆ ಕಟ್ತಾ ಇದ್ದಾರೆ, 8 ಇಂಚ್ಗೂ ಗೋಡೆ ಮನೆ ಕಟ್ತಾ ಇದ್ದಾರೆ, 9 ಇಂಚ್ಗೂ ಗೋಡೆ ಕಟ್ತಾ ಇದ್ದಾರೆ. ಅದ್ರ ಮೇಲೆ ಯಾರು ಕಟ್ತಾ ಇಲ್ಲ. ಇಲ್ಲಿ ನಾವು ಎಡವಿರೋದು ಅಂದ್ರೆ 9 ಇಂಚೆ ಪಕ್ಕ ಶ್ರೇಷ್ಠವಾದ ಧರ್ಮಕತ್ರವಾದಂಥ ಗೋಡೆ, 8 ಇಂಚು ದಪ್ಪ ಅಲ್ಲ. ಯಾಕೆಂದ್ರೆ ಇಟಿಗೆ ರೆಡಿ ಮಾಡ್ಬಿಟ್ಟತ್ತಲ್ಲ ಇವರು, ಅದಕ್ಕೋಸ್ಕರ ನೋಡಿ ಹೆಂಗಿದೆ ಕತೆ. ಶರ್ಟು ಅವ್ನು ರೆಡಿ ಮಾಡವನೇ ಇವ್ನು ಹಾಕಬೇಕು, ಟೈಟ್ ಆದ್ರೂ ಹಾಕಬೇಕು, ಲೂಸ್ ಆದ್ರೂ ಹಾಕಬೇಕು, ಇವನ್ ದೇಹಕ್ಕೆ ತಕ್ಕಂತೆ ಬೇಡ, ಅರ್ಜೆಂಟ್ ಅಲ್ಲ. ಇದು ನಮ್ಮ ಕತೆ ಆಗ್ತಾ ಇರೋದು. 6 ಇಂಚ್ ಅಂತೂ ಬರೋ ಹಂಗೆ ಅಲ್ಲ, ನಂಬರು ಮನೆ ಮನೆಯಲ್ಲ ಹೊರಗಡೆ ಬರೋ ಹಾಗೆ ಇಲ್ಲ. 9 ಇಂಚೆ ಪಕ್ಕ. ಇದರಿಂದ ಇತ್ತು 1.5 ಅಡಿ, ಅಂದ್ರೆ 18 ಇಂಚು ಗೋಡೆ ಇರ್ತಿತ್ತು. ಅಮ್ಮ ಇಲ್ಲಿ ನಾವು ಫೇಲ್ ಆಗಿರೋದು. ಇದು ಪ್ರಾಚೀನತೆಯ ಒಂದು ಧರ್ಮದಲ್ಲಿ 1.5 ಅಡಿ ಗೋಡೆ ಹಾಕ್ತಕ್ಕಂತಹ ಒಂದು ಇತಿಹಾಸ. ಯಾಕೆ ಅಂದ್ರೆ ಮಣ್ಣಿನ ಗೋಡೆ ಹಾಕ್ತಾ ಇದ್ರು, ಇಟ್ಟಿಗೆ ಇರಲಿಲ್ಲ. ಹೌದು, ಅವತ್ತಿಗೆ 100 ವರ್ಷ ಬಾಳಿ ಬದುಕ್ತಾ ಇದ್ರು.
ಅಂದರೆ ಆ ಮಣ್ಣು ಎಷ್ಟು ಆರೋಗ್ಯದಾಯಕವಾದ ಗೋಡೆ ಆಗಿತ್ತು. ಆ ಮಣ್ಣು ಅಂತಕ್ಕಂಥ ಜೊತೆಗೆ ಅದರ ಮೇಲೆ ಬರ್ತಕ್ಕಂಥ ಲೇಪನ ಯಾವುದು? ಸುಣ್ಣ. ನೆಮ್ಮದಿಯ ತಾಣವಾಗಿರ್ತಕ್ಕಂಥ ಸುಣ್ಣ. ಈಗ ಸುಣ್ಣ ಇಲ್ಲ, ಬಣ್ಣ. ನಾವು ಬಣ್ಣ, ಅದು ಬಣ್ಣ, ನಾವು ಬಣ್ಣ. ರಾಸಾಯನಿಕವಾಗಿರ್ತಕ್ಕಂಥ ಬಣ್ಣದ ಮನೆಯಲ್ಲಿ ಬಣ್ಣದ ವಿದ್ಯುತ್ ದೀಪಗಳನ್ನು ಹಾಕಿಕೊಂಡು ಬಣ್ಣದ ರೀತಿಯಲ್ಲಿ ಹುಚ್ಚುತನವಾಗಿ ಕುಣಿತಾ ಇದ್ದೀವಿ ನಾವು. ಅಮ್ಮ, ಉರಿಯೋ ಲೈಟಿಂದ ಹಿಡಿದು ಮನೆಗೆ ಹಾಕಿರೋ ಪೇಂಟಿಂದ ಹಿಡಿದು ನಮ್ಮ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥ ಹುಚ್ಚು ಬುದ್ಧಿ ಬರ್ತಾ ಇದೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ಕಾಲದಲ್ಲಿ ಅವೆಲ್ಲ ಮಾಡೋಕ್ಕಾಗತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ. ಬಳಸೋರು ಬಳಸ್ಬೋದು. ಸಾಯಂಕಾಲ ಲೈಟ್ ಹಾಕದೇನೆ ದೀಪ ಉರಿಸಿ ಅವತ್ತು ನೈಟ್ ಮಲಗಿ ನೋಡಿ ಮನೆ ನಿದ್ದೆ ಎಷ್ಟು ಚೆನ್ನಾಗಿ ಬರುತ್ತೆ. ಓಕೆ ಓಕೆ, ಇದೊಂದು ಪ್ರಯೋಗ ಮಾಡಬೇಕು. ಸಾಯಂಕಾಲ ಲೈಟ್ ಆನ್ ಮಾಡಲೇಬಾರ್ದು. ಕ್ಯಾಂಡಲ್ ಹಚ್ಕೋತಿರೋ ಹಚ್ಕೊಳ್ಳಿ, ಅಂದರೆ ಅದು ಆರೋಗ್ಯದಾಯಕ ಅಲ್ಲ, ಆದರೂ ಕೊನೆ ಪಕ್ಷ ಏನು ಮಾಡೋಕ್ಕಾಗಲ್ಲ. ಈಗ ಎಲ್ಲಿ ಸಡನ್ನಾಗಿ ತಗೊಂಬ ಅಂತ ಹೇಳ್ತೀವಿ. ದೀಪದಲ್ಲಿ ಇರ್ತೀರಾ, ಯಾಕೆಂದ್ರೆ ದೀಪ ಉರಿಸ್ಬೋದು, ದೀಪಗಳು ಸಿಗುತ್ತೆ, ಎಣ್ಣೆ ಅಂತೂ ಸಿಗುತ್ತೆ. ದೀಪನೇ ಹಚ್ಚಬೇಕು ಸಂಜೆ. ಅವತ್ತು ರಾತ್ರಿ ಮಲಗು ನೋಡಿ ಎಷ್ಟು ಆನಂದಕರವಾಗಿ ಮನೆಯೇ ಒಂಥರ ತಣ್ಣಗಿರುತ್ತೆ. ಗುರುಗಳೇ, ಅದ್ರ ಬಗ್ಗೆ ಇನ್ನೂ ಖಂಡಿತ ಮಾಹಿತಿ ಅಂತ ತಿಳ್ಕೊಳ್ತೀನಿ. ಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಿಲ್ಲ ನೀವು ಮಾತಾಡೋದು. ನಮಸ್ತೆ ಮೇಡಮ್. ಓಕೆ, ಕೇಳ್ತಾ ಇಲ್ವಲ್ಲ? ಕೇಳ್ತಾ ಇದೆ ನೋಡಿ. ಇವಾಗ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ನೀವು? ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿಂದ ಮೇಡಮ್. ಇಲ್ಲಿ ಮೈಸೂರಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು, ಮೈಸೂರಿನ ಜಿಲ್ಲೆ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹೇಳಿ ಮೇಡಮ್. ನಮಸ್ತೆ ಗುರುಜಿ. ನಾರಾಯಣ, ಹೇಳಿ ಕುಮಾರ್. ನಮಸ್ತೆ. ನಮಸ್ತೆ, ಹೇಳಿ ಕುಮಾರ್. ಗುರುಜಿ, ನೀವು ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ ಕುಮಾರ್ ಅವರೇ. ನೇರವಾಗಿ ಫೋನಲ್ಲಿ ಮಾತಾಡಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿ ಕುಮಾರ್. ಗುರುಜಿ, ನಮ್ಗೆ ಇರೋದು ಮನೆ ಬಾಡಿಗೆ ಮನೆ. ಬಾಡಿಗೆ ಮನೇಲಿ ಇದ್ದೀವಿ. ನಮಗೆ ಸ್ವಲ್ಪ ಸಾಲದ್ದು ಹೊರೆ ಜಾಸ್ತಿ ಗುರುಜಿ. ಸಾಲ ಸಿಗ್ತಿಲ್ಲ. ಸಾಲದ ಹೊರೆ. ಸಾಲದ ಹೊರೆ ಜಾಸ್ತಿ ಇದೆ. ಏನ್ ನಕ್ಷತ್ರ ಕುಮಾರ್? ಗುರುಜಿ, ರಾಶಿ ಮಿಥುನ ರಾಶಿ ಏನು ಗೊತ್ತಿಲ್ಲ ಗುರುಜಿ. ಏನು ಓದಿದ್ಯಾ ಅಣ್ಣ? ನಾವು SSLC ಗುರುಜಿ, ಸೇಲು. ನಿಮ್ಮ ತಂದೆಯಲ್ಲಿ? ತಂದೆ ತೀರೋಗಿದ್ದಾರೆ. ಎಷ್ಟು ವರ್ಷ ಆಯ್ತು? ಅವ್ರ ತೀರೋಗ ಒಂದು 7 ವರ್ಷ ಆಯ್ತು. ಏನಾಗಿತ್ತು ಅಪ್ಪಂಗೆ? ಸೂಸೈಡ್ ಮಾಡ್ಕೊಂಡಿದ್ದಾನೆ. ನೀವು ಎಷ್ಟು ಜನ ಮಕ್ಕಳು? ಅವಿಬ್ರು. ನೀನೇ ದೊಡ್ಡವನಾ? ಹೌದು ಗುರುಜಿ, ನಾನೇ ಇರೋನು. ನಿಮ್ಮ ಅಪ್ಪನಿಗೆ ಏನ್ ಮಾಡ್ದಣ್ಣ? ಸತ್ತ ಎಷ್ಟು ದಿನಕ್ಕೆ ಕಾರ್ಯ ಮಾಡಿದೆ? ಏನು ಮನೆಯಲ್ಲೇ ಫೋಟೋ ಇಟ್ಬಿಟ್ಟು ಊಟ ಹಾಕಿದ್ದ? ಹೌದು, ಮನೇಲಿ ಫೋಟೋ ಇಟ್ಬಿಟ್ಟು ದುರ್ಗಾ ಪೂಜೆ ಮಾಡ್ತಿದ್ರು. ಎಲ್ಲಿ ಪೂಜೆ ಮಾಡಿಸಿದ್ದು? ದುರ್ಗಾ ಪೂಜೆ ಮಾಡಿದ್ವು. ಅಣ್ಣ, ಒಂದು ನಿಮ್ಮ ತಂದೆ ಸತ್ತಿರ್ತಕ್ಕಂಥದ್ದು ದುರ್ಮರಣ, ಗೊತ್ತಾಯ್ತಾ? ಅವ್ರಿಗೆ ಏನು ಮಾಡಬೇಕು? ನಿನ್ನ ಮನೇಲಿ ಫೋಟೋ ಇಟ್ಬಿಟ್ಟು ಊಟ ಹಾಕ್ಬಿಟ್ಟು ಹೆಂಗಣ್ಣ ಇದು ಕತೆ? ಜೀವನದಲ್ಲಿ ನೀನು ಹಗಲು ರಾತ್ರಿ ಏನು ವ್ಯತ್ಯಾಸ ಇಲ್ಲದೆ ಅಲಿಬೇಕಾಗತ್ತೆ ನಡ್ಕೊಂಡು. ರಾತ್ರಿ ಆಯ್ತಾ ಬೆಳಗ್ಗಾಯ್ತಾ ಏನು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿನ್ನ ಫೋನು ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನು ಕೇಳಿಸ್ತಾ ನನಗೆ ಗೊತ್ತಿಲ್ಲ. ಮೊದಲು ನಿಮ್ಮ ಅಪ್ಪನಿಗೆ ಕಾರ್ಯ ಮಾಡ್ತಕ್ಕಂಥ ವಿಧಿವಿಧಾನಗಳನ್ನ ತಿಳ್ಕೊ. ಏನು ಬೇಕು ನಿನ್ಗೆ ಎಲ್ಲ ಸಿಕ್ಕಿಬಿಡುತ್ತೆ. ಎಲ್ಲೂ ತಲೆ ಕೆಡಿಸ್ಕೊಬೇಡ. ಫಸ್ಟ್ ನಮ್ಮ ಅಪ್ಪನಿಗೆ ನಾನು ಏನು ಕ್ರಮದಲ್ಲಿ ಮಾಡಿದ್ರೆ ಒಳ್ಳೇದು, ಎಲ್ಲಿ ಮಾಡಿದ್ರೆ ಒಳ್ಳೇದು ಅಷ್ಟು ತಿಳ್ಕೊ, ಸಾಕು. ಒಳ್ಳೇದಾಗಲಿ. ಓಕೆ, ಚೈತ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚೈತ್ರ ಅವರೇ. ಚೈತ್ರ ಅವರೇ, ಕೊಪ್ಪಳದಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಕೊಪ್ಪಳದಿಂದ ಕರೆ ಮಾಡ್ತಿದ್ದೀರಾ ಚೈತ್ರ? ಹಾ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಮ್ಮ ಚೈತ್ರ, ಏನಾಗಬೇಕು? ಮೊನ್ನೆ ಕಾಲ್ ಮಾಡಿದ್ದೆ ಗುರುಗಳೇ. ಅದು ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ನಮ್ಮ ಸರ್ ಕೇಳ್ಕೊ ಅಂತ ಹೇಳಿದ್ರು. ಏನ್ ಬೇಕು? ನಾವು ವಚನಾತ್ರಿ ಅಂತ ಹೇಳಿ ಗುರುಜಿ, ನಾವು ರೋಡಿ ನಕ್ಷತ್ರ ಅಂತ ಹೇಳಿ ಅವರು. ನನಗೆ ಆಗ್ತಾ ಇಲ್ಲ, ನಾನು ಹೇಳೋನು ಹೇಳಕ್ಕಾಗ್ತಾ ಇಲ್ಲ. ಏನು ಕೇಳಬೇಕು? ನೇರವಾಗಿ ಕೇಳಮ್ಮ. ಏನು ಆಗ್ಬೇಕಿತ್ತು? ಅವಳು ಬರೇ ಮಾತೆ ಒಟ್ಟ ಕೇಳ್ತಾ ಇಲ್ಲ ಗುರುಜಿ. ಅವಳು ಇವಾಗ 8 ವರ್ಷ ಅವಳಿಗೆ. ಏನ್ ಹೇಳಿದ್ರು ಓದೋದಿಲ್ಲ, ಬರೆಯೋದಿಲ್ಲ, ಒಟ್ಟ ಏನು ತಿಳ್ಕೊಳೋದೇ ಇಲ್ಲ ಗುರುಜಿ. ಅದಕ್ಕೆ ಕೇಳ್ಬೇಕಾಯ್ತು ಅವಳ ಬಗ್ಗೆ. ಅವಳ ನಕ್ಷತ್ರ ಏನಮ್ಮ?
ರೋಹಿಣಿ ನಕ್ಷತ್ರ ಅಂತೇಳಿ. ಓಕೆ. ನಿಮ್ಮ ಯಜಮಾನ್ರು ಏನಮ್ಮ ಮಾಡ್ತಾರೆ? ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಇದ್ದಾರೆ ಗುರುಜಿ. ಓಕೆ. ನಿಮ್ಮ ಯಜಮಾನ್ರಿಗೆ ಇದೆಲ್ಲ ನಂಬಿಕೆ ಇದೆಯೇನಮ್ಮ? ಹಾ ಗುರುಜಿ, ನಂಬಿಕೆ ಇದೆ ಗುರುಜಿ. ಹಾಗಿದ್ದ ಮೇಲೆ ಆ ಮಗು ಆರೋಗ್ಯ ಕೆಟ್ಟಿದೆ ತಿಳ್ಕೋಬೇಕು ಅಂತ ಜ್ಞಾನ ಬೇಡವೇನಮ್ಮ ನಿಮ್ಮಿಬ್ಬರಿಗೂ? ಹಾಂ, ಮಗು ಓದಲ್ಲ ಬರೆಯಲ್ಲ ಹೇಳು ಮಾತು ಕೇಳಲ್ಲ ಅಂತ ಹೇಳ್ತೀರೇ ಹೊರ್ತು ಆ ಮಗು ಕಾಲಲ್ಲಿ ನೋವು ಬರುತ್ತೆ, ಇಮ್ಮಡಿಯಲ್ಲಿ ನೋವು ಬರುತ್ತೆ, ಎಲ್ಲಿ ನೋವು ಬರುತ್ತೆ ಅಂತ ಹೇಳಿದೆ ಮಗು? ಏನೂ ಹೇಳಿಲ್ಲ ಗುರುಜಿ. ಹೊಟ್ಟೆ ನೋವು ಇವಾಗಿನ ಒಂದು 8 ದಿನದಿಂದ ಹೊಟ್ಟೆ ನೋವು ಅಂತಂದು ಹೇಳ್ತಿದ್ದಾರೆ ಗುರುಜಿ. ಸರಿ, ಮಂಕ್ ಥರ ಕೂತ್ಕೋತಾಳೆ, ಗಮನಿಸಿದ್ಯಮ್ಮ ನಿನ್ನ ಮಗಳು? ಹಾ ಗುರುಜಿ, ಹಾಗೆ ಕುತ್ಕೊಂತ ಗುರುಜಿ. ಈಗ ಆ ವಯಸ್ಸಿಗೆ ಯೋಚನೆ ಮಾಡ್ತಾವಳ ಅಂತ ನಿನ್ಗೆ ಅನ್ಸುತ್ತೆ? ಹಾ ಗುರುಜಿ. ಆ ಮಗುಗೆ ಯೋಚನೆ ಇಲ್ಲ, ಭಯ ಶುರುವಾಗಿದೆ, ನಾನು ಏನಾಗ್ಬಿಡ್ತೀನಿ ಅಂತ. ಹಾ ಹಾ ಗುರುಜಿ. ಅಯ್ಯೋ, ಅಗ್ದಾಟ ಗೊತ್ತಾ ನಿನಗೆ? ಸ್ಕಿಪ್ಪಿಂಗ್ ಅಂತಾರಲ್ಲ, ಗೊತ್ತಾ? ಹೇಳಿ ಗುರುಜಿ. ಅಗ್ದಾಟ ಆಡ್ತಾರೆ ಗೊತ್ತಾ ಹೆಣ್ಮಕ್ಳು? ಹಾ ಗುರುಜಿ. ಅದನ್ನೊಂಚೂರು ಆಡ್ಸೋಕ್ಕೆ ಪ್ರಯತ್ನ ಮಾಡು. 5 ದಿನ ಕಂಟಿನ್ಯೂ ಆಡಿಸು, ಬೆಳಗ್ಗೆ ಹೊತ್ತು ಒಂದು ಅರ್ಧ ಗಂಟೆ. ಹಾ ಗುರುಜಿ. ಇಷ್ಟು ಮಾಡಿಸು, ಸ್ವಲ್ಪ ಅವಳು ಬಾಯ್ಬಿಟ್ಟು ಮಾತಾಡ್ತಾಳೆ, ನನಗೇನು ಆಗ್ತಾ ಇತ್ತು ಅಂತ ಗೊತ್ತಾಗುತ್ತೆ ನಿನಗೆ. ಹೌದು. ಮತ್ತೆ ಒಂದು ನಿಮಿಷ ಕೇಳಿಸ್ಕೊ. ಇದಾದ್ಮೇಲೆ ನಿಮ್ಮ ಯಜಮಾನ್ರಿಗೆ ಹೇಳೋರಿ, ಇದು ಮಾಡೋದಕ್ಕೆ ಸ್ವಲ್ಪ ಹುಡುಗಿ ಒಂಚೂರು ಚೇತರಿಸ್ಕೊಂಡು ಖುಷಿಯಾಗಿದ್ದಾಳೆ, ಮುಂದಕ್ಕೆ ನಾವು ಗುರುಗಳ ಹತ್ರ ತಿಳ್ಕೊಳ್ಳೋಣ ಅಂತ ಹೇಳಿ ನೀವು ನಿಮ್ಮ ಯಜಮಾನರು ಮನಸ್ಸು ಮಾಡಿ ಮಗು ಕರ್ಕೊಂಡು ಬಂದರೆ, ನೀವು ಮಾತಾಡಬೇಡಿ, ಕೂತ್ಕೊಳ್ಳಿ, ನಾನು ಮಗು ಮಾತಾಡಿಸ್ತೀನಿ, ಕೇಳ್ಕೊಂಡು ಬರ್ಕೊಳ್ಳಿ. ನಿಮ್ಮ ಮಗು ಬಗ್ಗೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಈ ಸತ್ಯ ತಿಳ್ಕೊಂಡ್ರೆ ನಿಮ್ಮ ಮಗು ಸತ್ಯ ಅರ್ಥ ಆಗತ್ತೆ. ಗಾಬರಿ ಆಗಬೇಡಮ್ಮ. ಫಸ್ಟ್ ಇದನ್ನು ಮಾಡಿಸು. ಮತ್ತು ಬಾಳೆ ಎಲೆಯಲ್ಲಿ ತಾಜಾ ಊಟ ಅವಾಗ ಮಾಡಿದ್ದು ಅವಾಗಲೇ ಕೊಡು. ಬೆಳಗ್ಗೆದು ಮಧ್ಯಾಹ್ನ ಸಂಜೆ ಕೊಡಬೇಡ, ನೀನು ಊಟ ಮಾಡಬೇಡ, ಫ್ರೆಶ್ ಆಗಿರೋದನ್ನೇ ಮಾಡು. ಮತ್ತು ಮಾತಾಡ್ಕೊಂಡು ಊಟ ಮಾಡಬೇಡ, ನೀನು ಕೂಡ ನಿನ್ನ ಮಗುವು ಮಾತಾಡ್ಕೊಂಡು ತಿನ್ನಬೇಡ ಅಂತ ಹೇಳು. ಇಷ್ಟನ್ನ ಮಾಡಿಸು, ಸಾಕಷ್ಟು ಬದಲಾವಣೆ ಆಗುತ್ತೆ. ಒಳ್ಳೆಯದಾಗಲಿ. ದಾವಣಗೆರೆಯಿಂದ ರವಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿ ಅವರೇ. ನಮಸ್ಕಾರ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ, ಪ್ರಶ್ನೆ ಕೇಳಿ. ಹೇಳಿ ರವಿ ಅವರೇ. ನಮ್ಮ ಬ್ರದರ್ ಒಂದು ಲಗ್ನ ಆಗಿದೆ ಸರ್, ಚೆನ್ನೈನ ಮಗಳು ನೋಡ್ತೀವಿ ಸರ್. ಏನು ನಕ್ಷತ್ರ ಒಂದು? ಅವನು ತುಲಾರಾಶಿ ರೀ. ಸುಮ್ಮನೆ ತುಲಾರಾಶಿ ಅಂತ ನಾನು ಕೇಳಿದ ನಕ್ಷತ್ರ, ನೀವು ಹೇಳ್ತೇವೆ ತುಲಾರಾಶಿ ಅಂತ ನಾನೇನು ಹೇಳಿ? ನಕ್ಷತ್ರ ಏನು? ನಕ್ಷತ್ರ ಗೊತ್ತಿಲ್ಲ ಸರ್. ದಯವಿಟ್ಟು ನಕ್ಷತ್ರ ತಿಳ್ಕೊಳ್ಳಿ. ಫಸ್ಟು ನಕ್ಷತ್ರ ತಿಳ್ಕೊಳ್ಳದೆ ದಯವಿಟ್ಟು ಯಾರೂ ಕರೆ ಮಾಡಬೇಡಿ. ನಕ್ಷತ್ರಗಳಿಲ್ಲದೆ ದಯವಿಟ್ಟು ಕರೆಗಳು ತಗೊಳ್ಳೋದು ಬೇಡ, ಕರೆಗಳು ಮಾಡೋದು ಬೇಡ. ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ನಕ್ಷತ್ರ ಇಲ್ಲದೆ ಯಾರಿಗೂ ವಿಚಾರ ಹೇಳಲಿಕ್ಕಾಗಲ್ಲ. ಸಮಯ ವ್ಯರ್ಥ ಮಾಡ್ಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ. ನಕ್ಷತ್ರ ಇಲ್ಲ, ನಕ್ಷತ್ರ ತಿಳ್ಕೊಂಡು ಕರೆ ಮಾಡಿ, ಬೇಜಾರು ಮಾಡ್ಕೊಬೇಡಿ. ನಕ್ಷತ್ರ ಇದೆ ಹೇಳಲ್ಲ. ಓಕೆ ಓಕೆ ಗುರುಗಳೀಗ ಮನೆ ಅಂದಾಗ ಅದು ಅದೃಷ್ಟ ಹೇಗೆ ಅಂತ ಹೇಳಿದರೆ, ಆ ಪಂಚತತ್ವಗಳ ಬಗ್ಗೆ ಹೇಳ್ತಾ ಇದ್ರಿ. ಈಗ 4 ದಿಕ್ಕುಗಳಲ್ಲಿ ಪಂಚತತ್ವಗಳ ಅವಶ್ಯಕತೆ, ಅನಿವಾರ್ಯತೆ ಏನು ಅಂತ ಅಂದರೆ, ನಾನು ಅವಾಗ ಮೊನ್ನೆ ಒಂದು ಎಪಿಸೋಡಲ್ಲಿ ಹೇಳಿದೆ, ಭಗವಂತನಿಗಾಗಿ ನಾವು ಜಾಗ ಮೀಸಲಿಡಬೇಕು. ನಾವು ಮನೆ ಕಟ್ಟೋದು ಮುಖ್ಯ ಅಲ್ಲಮ್ಮ ಇಲ್ಲಿ ವಿಷಯ. ಮನೆ ಸುತ್ತ ಜಾಗ ಬಿಡ್ತಕ್ಕಂಥ ತೀರ್ಮಾನ ನಾವು ತಗೊಳ್ಳಿಲ್ಲ ಅಂದರೆ ನಾವು ಸತ್ತಿದ್ದೀವಿ ಅಂತ ತೀರ್ಮಾನ. ಮನೆ ಸುತ್ತ ಜಾಗ ಇಲ್ಲ ಅಂತ ಅಂದ ಮೇಲೆ ನೀವು ಆ ಮನೆಯಲ್ಲಿ ವಾಸ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕೊನೆ ಪಕ್ಷ ಅಕಸ್ಮಾತ್ ಎಲ್ಲೋ ಹೋಗ್ಬಿಟ್ಟು ರೂಮ್ ಮಾಡ್ಕೋತೀವಿ ನಾವು ಲಾಡ್ಜಲ್ಲಿ, ಅಲ್ಲಿ ಬೇಕಾದ್ರೆ ವಾಸ ಮಾಡ್ಬೋದು, ದಿಂದ ಬಾಡಿಗೆ ಕೊಟ್ಕೊಂಡು. ಈ ಥರ ಮನೆಯಲ್ಲಿ ವಾಸ ಮಾಡೋದಕ್ಕಿಂತ ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮಗೆ ನಮ್ಮ ಬದುಕಿನ ಮೌಲ್ಯಗಳು ಗೊತ್ತಾಗಬೇಕು ಅಂದರೆ ನಾವು ವಾಸ ಮಾಡುವ ಮನೆಯ ಸತ್ಯವನ್ನು ನಾವು ತಿಳ್ಕೊಳ್ಳಿಲ್ಲ ಅಂದರೆ ಮನೆ ಕಟ್ಟಕ್ಕೆ ಹೋಗಬಾರ್ದು. ಗುರುಗಳೇ, ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಒಂದು ಮನೆ ಅಂದಾಗ ಈಗ ವಾಸ್ತು ತಜ್ಞರು ಅಂತ ಅನ್ಸ್ಕೊಂಡವರು ಅಥವಾ ಈಗ ಬಾಡಿಗೆದಾರ ಯಾರೋ ಮನೆ ತೊಗೊಳಕ್ಕೆ ಹೋಗ್ತಿದ್ದಾಗ, ನೋಡಿ ಇದು ಅಗ್ನಿ ಮೂಲೆ, ಇದು ಈಶಾನ್ಯ ಮೂಲೆ, ಇದು ಪೂರ್ವ ಅಂತೆಲ್ಲ ಪರಿಚಯ ಮಾಡಿಸ್ತಿರ್ತಾರೆ. ಈಗ ಪಂಚತತ್ವಗಳು ಅಂದರೆ ಆಕಾಶ, ಗಾಳಿ, ನೀರು, ಬೆಳಕು, ಭೂಮಿ ಅನ್ನೋದು ಬರೋದ್ರಿಂದಾಗಿ ಮತ್ತೆ ಪ್ರತ್ಯೇಕವಾಗಿ ಅಗ್ನಿ ಮೂಲೆ ಅಂತೆಲ್ಲ ಮಾಡ್ತಾರಲ್ಲ, ಇಲ್ಲಿ ಅಲ್ಲಿ ಸ್ವಲ್ಪ ಗೊಂದಲ ಇದೆ ಅಂತ ನನಗೆ. ಸ್ವಲ್ಪ ಗೊಂದಲ ಅಲ್ಲಮ್ಮ, 100ಕ್ಕೆ 100 ಗೊಂದಲ. ಯಾಕೆ ಅಂದರೆ ಇದು ಉಪಕಥೆ ಹೇಳ್ತಕ್ಕಂಥ ಒಬ್ಬರು ಟೀಚರ್ಗಳಿವರು. ಈಶಾನ್ಯ ಹಿಂಗಿದೆ, ಆಗ್ನೇಯ ಹಿಂಗಿದೆ ಅಂದ್ರೆ ದಿಕ್ಕು ಹೇಳ್ತಿರೋ ತಪ್ಪಂತಲ್ಲ, ಅವ್ರು ತಿಳ್ಕೊಂಡಿರೋ ರೀತಿ ತಪ್ಪು. ಅದೇ ಇದು ಅಗ್ನಿ ಮೂಲೆ, ಇದು ಕುಬೇರ್ ಮೂಲೆ ಅಂತ ಹೇಳಿ ಇದು ಇವತ್ತು ಮಾಮೂಲಿ ಹೆಂಗಸರಿಗೂ ಇದು ಮ್ಯಾಗ್ಝಿನ್ ಓದೋರ್ಗೂ ಗೊತ್ತಿರುತ್ತಮ್ಮ. ದಿಕ್ಕುಗಳು ಇವತ್ತು ಗೊತ್ತಿಲ್ಲ ಅಂತ ಏನಿಲ್ಲ. ನಮಗಿನ್ನ ಒಂದ್ ಕೈ ಜಾಸ್ತಿ ತಿಳ್ಕೊಂಡಷ್ಟು ಮಟ್ಟಿಗೆ ಜನ ಇದ್ದಾರೆ. ಆದ್ರೆ ಏನ್ ವಿಶೇಷ, ನಾವು ಹೇಳೋದನ್ನೇ ಕೇಳಬೇಕು, ವಿಶೇಷ ಏನಾರು ಬೇಕಲ್ಲ. ಪುಸ್ತಕದಲ್ಲಿ ಇದೆ ಅದು ಗೊತ್ತು ಬಿಡ್ರಿ, ಅಲ್ಲ ಅದಕ್ಕೆ ಮೀರಿದೆ.
ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಮೀರಿ ವಿಚಾರ ಇದೆ ತಿಳ್ಕೊಳ್ಳಿ. ಈಗ ತಿಳ್ಕೊಳಕ್ಕೆ ಯಾಕೆ ತಿಳ್ಕೊಳ್ಳೋಣ, ತಿಳ್ಕೊತಾರೆ. ಹೌದಲ್ಲ? ಹಾಗಿರಬೇಕಾದ್ರೆ ಒಂದು ಸತ್ಯ ಅರ್ಥ ಮಾಡ್ಕೋಬೇಕು. ನಮ್ಮ ಸೂರ್ಯ ಮತ್ತೆ ಭೂಮಿ ಅವಿನಾಭಾವ ಸಂಬಂಧ ಇದೆ ಅಂತ ನಾವು ತಿಳ್ಕೊಳ್ಳೋರಿಗೆ ಮಾತ್ರ ಶಾಸ್ತ್ರದ ಅಧ್ಯಯನ ಗೊತ್ತಿದೆ ಅಂತ ಅರ್ಥ. ಇದೆ. ಇದು ಎರಡು ಸತ್ಯ ಗೊತ್ತಿರ್ಬೇಕು ಅವ್ರಿಗೆ ಮೊದಲು. ಆ ಸತ್ಯ ಇದರ ಮಧ್ಯೆ ಒಂದು ಆಟ ಆಡ್ತಕ್ಕಂಥ ಒಂದು ವಿಚಾರ ಇದೆ. ಈ ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರ್ತಕ್ಕಂತಹ ನಮಗೆ ಸಿಗ್ತಾ ಇರತಕ್ಕಂತಹ ಒಂದು ಎನರ್ಜಿ, ಒಂದು ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಭಾಗ ಕೂಡ ಇದೆ. ಅದು ನಾವು ಎಷ್ಟರ ಮಟ್ಟಕ್ಕೆ ನಮ್ಮ ಭೂಮಿಯಲ್ಲಿ, ನಾವು ವಾಸದ ಭೂಮಿಯಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಅಂತಕ್ಕಂಥ ಒಂದು ವಿಚಾರ. ಏನದು? ಕೆಳಗಡೆ ಭೂಮಿ ಇದೆಮ್ಮ, ಭೂಮಿಯಲ್ಲಿ ನಾವು ಮನೆ ಕಟ್ಟೋದಕ್ಕೆ ನಿಂತಿದ್ದೀವಿ, ಮನೆ ಒಳಗಡೆ ನಿಂತಿದ್ದೀವಿ. ಕೆಳಭಾಗದಲ್ಲಿ ಇರ್ತಕ್ಕಂಥ ಘನರೂಪವಾಗಿರ್ತಕ್ಕಂಥ ಒಂದು ಶಾಖ ಇರುತ್ತೆ. ಭೂಮಿಯ ಒಳಗಡೆ ಇರ್ತಕ್ಕಂಥದ್ದು ಘನರೂಪವಾದ ಶಾಖ ಇರುತ್ತೆ. ಮೇಲ್ಭಾಗದ ಕವಚ ಇರುತ್ತಲ್ಲ, ಅದು ದ್ರವ ರೂಪದಲ್ಲಿರುತ್ತೆ. ಇವೆರಡೂ ಸೇರಿದಾಗ ಮನೆಯಲ್ಲಿ ಒಂದು ದೈತ್ಯಾಕಾರದವಾಗಿರ್ತಕ್ಕಂಥ ಒಂದು ಘರ್ಷಣೆ ಶುರುವಾಗತ್ತೆ. ಇದಕ್ಕೆ ಉತ್ತರ ಬೇಕು. ನೀನು ಈಶಾನ್ಯ, ನೈಋತ್ಯ, ಆಗ್ನೇಯ, ಆಮೇಲೆ ಆ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಾ ಇರತಕ್ಕಂತಹ ಯಾವ ರೀತಿ ತಾಪಮಾನ ಉತ್ಪತ್ತಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಮೊದಲು ತಿಳ್ಕೋಬೇಕು. ಇಲ್ಲ ಅಂದರೆ ಎಲ್ಲ ಮನೇಲೂ ತಣ್ಣಗೆ ಆಗಬೇಕು. ಕೆಲವು ಮನೇಲಿ ತಣ್ಣಗಾಗಲ್ಲ, ಕೆಲವು ಮನೇಲಿ ಕೂರಕ್ಕಾಗಲ್ಲ, ಕೆಲವು ಮನೇಲಿ ಒಂದು 10 ನಿಮಿಷ ಕುತ್ಕೊಂಡ್ರೆ ಎಷ್ಟೋ ಒಂಥರ ಖುಷಿ ಆಗುತ್ತಲ್ವ ಈ ಮನೇಲಿ ಅಂತ ಹೇಳ್ತಾರೆ. ಕೆಲವು ಮನೇಲಿ ನಿದ್ದೆ ಬರಲ್ಲ, ಕೆಲವು ಮನೇಲಿ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ, ಕೆಲವು ಮನೇಲಿ ಡೈಜೆಷನ್ ಆಗಲ್ಲ. ನಮ್ಮ ಮನೇಲಿ ಊಟ ಮಾಡ್ತೀನಿ, ಸರಿಗೆ ಹಸುನೇ ಆಗಲ್ಲ, ನೋಡಿ ಇಲ್ಲಿ ಬಂದೆ ಊಟ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾರೆ. ಹೌದಲ್ಲ? ಇದ್ರ ಅರ್ಥ ಏನು? ಗೊತ್ತಾಯ್ತು ಗುರು, ಖಂಡಿತ ಮಾತಾಡ್ತೀನಿ ಅದ್ರ ಬಗ್ಗೆ. ಭಾಗ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಭಾಗ್ಯ ಅವರೇ. ನಮಸ್ಕಾರ ಗುರುಜಿ. ಓಕೆ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಮ್ಮ. ಗುರುಜಿ, ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಹಸ್ತ ನಕ್ಷತ್ರ ಅಂತ. ಹಸ್ತ ನಕ್ಷತ್ರ. ಎಷ್ಟು ವಯಸ್ಸು? 27 ಗುರುಜಿ. ಏನ್ ಮಾಡ್ತಿದ್ದಾನೆ? ಕಂಪ್ನಿಗೆ ಹೋಗ್ತಾ ಇದ್ದಾನೆ ಗುರುಜಿ. ಏನು? ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಓಕೆ, ಏನಾಗಬೇಕಿತ್ತು ಅವನ ಬಗ್ಗೆ? ಮದ್ವೆ ವಿಚಾರ ಮಾತಾಡ್ಬೇಕಾಯ್ತು. ಮದುವೆ ನೀವು ಮಾಡೋದಾ ಅವ್ನು ಮಾಡ್ಕೊಳ್ಳೋದಾ? ನಾವು ಮಾಡೋದು ಗುರುಜಿ. ಆಗಲ್ವಲ್ಲ? ಯಾಕೆ ಗುರುಜಿ? ಒಂದು ವಿಚಾರ ಏನಂತಂದರೆ, ತಂದೆ ತಾಯಿನೇ ಮದುವೆ ಮಾಡಬೇಕು ಅಂತ ನಿಮಗೂ ಇರುತ್ತೆ, ಅಪ್ಪ ಅಮ್ಮನ ಕೇಳ್ಬಿಟ್ಟೆ ಮದುವೆ ಮಾಡ್ಕೋಬೇಕು ಅಂತ ಅವನಿಗೂ ಇರುತ್ತೆ. ಆ ಮಧ್ಯದಲ್ಲಿ ಒಂದು ಹಾ, ಹೇಳಿ ಗುರುಜಿ. ನಿಮ್ಮ ಮನೆ ಎಷ್ಟು ವರ್ಷದ್ದು? 4 ವರ್ಷದ್ದು ಗುರುಜಿ. ಯಾರು ಕಟ್ಸಿದ್ದು? ನಮ್ಮ ಮನೆಯವರು. ನಿಮ್ಮ ಮನೆಯವರಿಗೆ ಮನೆ ಕಟ್ಟೋದು ಗೊತ್ತಾ? ಅದೇ ಪ್ಲಾನ್ ಹಾಕ್ಸಿ ಕಟ್ಸಿದ್ದು ಗುರುಜಿ. ಹೂನಮ್ಮ, ಮನೆ ಹೀಗೆ ಇರಬೇಕು ಅಂತ ಗೊತ್ತಾ ಅಂತ. ಓಕೆ, ಇಂಜಿನಿಯರ್ಗೆ ಮನೆ ಕಟ್ಟೋದು ಗೊತ್ತಾ? ಅಂದರೆ ಯಾವ್ದು ಗೊತ್ತು? ಎಷ್ಟು ಇಂಚ್ ರಾಡ್ ಹಾಕಬೇಕು, ಪಿಲ್ಲರ್ ಎಷ್ಟು ಹಾಕಬೇಕು, ಅದು ಇಂಜಿನಿಯರ್ಗೆ ಗೊತ್ತು. ಶುಭವಾದ ಮನೆ ಇಂಜಿನಿಯರ್ಗೆ ಗೊತ್ತಾ? ಪುರೋಹಿತರಿಗೆ ಗೊತ್ತಾ? ಪೂಜೆ ಮಾಡೋರಿಗೆ ಗೊತ್ತಾ? ಮೇಸ್ರಿಗೆ ಗೊತ್ತಾ? ನಿಮಗೆ ಗೊತ್ತಾ? ಮನೆಯನ್ನು ಹೇಗೆ ಕಟ್ತೀರಾ? ಕಟ್ಟಿದ ಮೇಲೆ ನಮ್ಮ ಮಗನಿಗೆ ಮದುವೆ ಆಗತ್ತಾ, ನನ್ನ ಮಗನಿಗೆ ಮಗು ಆಗತ್ತಾ, ನನಗೆ ನಿದ್ದೆ ಚೆನ್ನಾಗಿ ಬರುತ್ತಾ, ಪ್ರಶ್ನೆ ಕೇಳಬಾರ್ದ್ರಿ. ಮನೆ ಕಟ್ಟಿದ ಮೇಲೆ ಜೀವನದಲ್ಲಿ ಮನೆಯೇ ಎಲ್ಲವನ್ನು ಕರ್ಕೊಂಡು ಹೋಗಬೇಕು. ಅದು ಸರಿಯಾಗಿದೋ ಮನೆ ಅಂತ. ಹಾಗಂತ ನೀವು ಕಟ್ಟಿರೋ ಮನೆ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಪ್ರಶ್ನೆ ಹಾಕುವಂಥ ಮನೆ ಯಾವ ಕಾರಣಕ್ಕೂ ಶುಭವಾದ ಮನೆ ಅಲ್ಲ. ಯಾಕೋ ಸರಿ ಹೋಗ್ತಾ ಇಲ್ಲ ಸ್ವಾಮಿ, ನಿನ್ನೆವರೆಗೂ ಚೆನ್ನಾಗಿತ್ತು, ಈಗ ಯಾಕೋ ಸರಿ ಹೋಗ್ತಾ ಇಲ್ಲ. ತಿಳ್ಕೋಬೇಕು, ನಾವು ಮನೆಯನ್ನು ಕಟ್ಟಿರುವ ರೀತಿಯಾಗಲಿ, ನಮಗೆ ಮನೆ ಕಟ್ಟುವಂತಹ ಯಾವುದೇ ವಿಚಾರವಾಗಲಿ ಗೊತ್ತಿಲ್ಲದ ರೀತಿಯಲ್ಲಿ ಮನೆ ಕಟ್ಟಿದ್ದೀವಿ. ಅದಕ್ಕೆ ಈಗ ಉದಾಹರಣೆ ಕೊಡ್ತೀನಿ. ಯಾವ ರಸ್ತೆಯಲ್ಲಿ ನಿಮ್ಮ ಮನೆಗೆ ರಸ್ತೆ ಇದೆ? ಗುರುಜಿ, ಪೂರ್ವಕ್ಕೆ ಉತ್ತರಕ್ಕಿದೆ ಗುರುಜಿ. 2 ರಸ್ತೆ ಇದೆಯಾ? ಹಾ ಗುರುಜಿ. ಸರಿ, ಎಷ್ಟಡಿ ಇದೆ? ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು ಗೊತ್ತಿದೆಯಾ? ಅಂದಾಜಾಗಿ ಹೇಳು, ಎಷ್ಟಡಿ ಇದೆ? ಅದು ಗೊತ್ತಿಲ್ಲ ಗುರುಜಿ. ಓಕೆ, ನಿನಗೆ ಏನು ಓದಿದ್ಯಾ ನೀನು? SLC ಗುರುಜಿ. ಈಗ ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೋ. ಹಾ ಗುರುಜಿ. ನಿನ್ನ ಎಡಗೈ ಬಲಗೈ ಕಡೆ ಜಾಸ್ತಿ ಇದೆಯಾ? ನಿನ್ನ ತಲೆಯ ಹಿಂಭಾಗಕ್ಕೆ ಮುಂಭಾಗಕ್ಕೆ ಜಾಸ್ತಿ ಇದೆಯಾ ಮನೆ ಉದ್ದ? ಎಡಗೈ ಕಡೆ ಜಾಸ್ತಿ ಇದೆ ಗುರುಜಿ. ಇದನ್ನೇ ಉತ್ತರ ದಕ್ಷಿಣ ಅಂತ ಹೇಳೋದು. ಗೊತ್ತಾಯ್ತಾ?
ಹಾ ಗೊತ್ತಾಯ್ತು ಗುರುಜಿ. ಈಗ ನಿನಗೆ ಅಮ್ಮ ಯೋಚನೆ ಬರುತ್ತಾ, ಭಯ ಆಗತ್ತಾ, ಬೇಜಾರಾಗತ್ತಾ ಮನೆ ಒಳಗಡೆ ಇದ್ದಾಗ? ಯೋಚನೆ ಗುರುಜಿ. ನಿಮ್ಮ ಯಜಮಾನ್ರು ಕೇಳಬೇಕು, ಇದು ಯಾಕ್ರಿ ಮನೆ ಒಳಗೆ ಕೂತ್ಕೊಂಡ್ರೆ ಯೋಚನೆ ಬರುತ್ತೆ ಅಂತ. ಓಕೆ, ನಿಮ್ಮ ಮಗ ನಿಮ್ಮ ಮನೆಗೆ ಕರೆಕ್ಟ್ ಟೈಮ್ಗೆ ಬರ್ತಾನ? ಟೈಮ್ ಹೆಂಗಂದ್ರಂಗೆ ಬರ್ತಾನ? ಕರೆಕ್ಟ್ ಟೈಮ್ ಬರ್ತಾನೆ ಗುರುಜಿ. ಊಟ ಮಾಡ್ತಕ್ಕಂಥದ್ದು ಮಲಗ್ತಕ್ಕಂಥದ್ದು ಕರೆಕ್ಟಾಗಿದೆಯಾ ನಿಮ್ಮ ಮಗ? ಹಾ ಇದೆ ಗುರುಜಿ. ಎಷ್ಟೊತ್ತು ಮಲಗೋದು ರಾತ್ರಿ ಹೊತ್ತು? 9 ಗಂಟೆಗೆಲ್ಲ ಮಲಗ್ಬಿಡ್ತಾನೆ ಗುರುಜಿ. ಊಟ ಮಾಡೋದು? ಊಟ ಮಾಡೋದು 7:30 8 ಗಂಟೆ. ಬೆಳಗ್ಗೆ ಹೇಳೋದು? ಬೆಳಗ್ಗೆ 6 ಗಂಟೆ ಗುರುಜಿ. ನೀವು ಹೇಳಿಸ್ಬೇಕಾ ಅವನೇ ಹೇಳ್ತಾನ? ನಾವೇ ಹೇಳಿಸ್ಬೇಕು ಗುರುಜಿ. ಹೇಳಿಸ್ತಿಲ್ಲ ಅಂದರೆ? ಮಲಗೇ ಇರ್ತಾನೆ ಗುರುಜಿ. ಓಕೆ, ನೀನು ಮಲ್ಕೊಂಡಾಗ ಮನೆಯಲ್ಲಿ ಬೆಳಗ್ಗೆ ಎದ್ದು ಇಷ್ಟೊತ್ತಿಗೆ ಎದ್ದು ಇಷ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಮಲ್ಕೋತೀಯ. ಬೆಳಗ್ಗೆ ಹೇಳ್ಬೇಕಾದ್ರೆ ನಿನಗೆ ಮನಸ್ಸು ಖುಷಿ ಇರತ್ತಾ? ಏನಪ್ಪ ಇನ್ನು ಸ್ವಲ್ಪ ಮಲ್ಕೋಬೇಕಿತ್ತು ಅನ್ಸತ್ತಮ್ಮ? ಅದೇ ಸೋಂಬೇರಿತನ ಗುರುಜಿ. ಅದು ನೀನೇ ಒಪ್ಕೊಂಬಿಟ್ಟಲ್ಲ ಸದ್ಯ. ಈಗ ಇದೆರಡು ತಿಳ್ಕೊಂಡ್ಮೇಲೆ ತಿಳ್ಕೊಬೇಕು ನಿಮ್ಮ ಮನೆ ಎಷ್ಟು ಚೆನ್ನಾಗಿ. ಅಂದರೆ ಮನೆ ಚೆನ್ನಾಗಿಲ್ಲ ಅಂತ ನಿಮ್ಮ ಯಜಮಾನ ಜೊತೆ ಜಗಳ ಆಡಬೇಡಮ್ಮ. ಉತ್ತರ ದಕ್ಷಿಣ ಯಾವ ಮನೆಯಲ್ಲಿ ಜಾಸ್ತಿ ಇರುತ್ತೋ ಆ ಮನೆಯಲ್ಲಿ ಯೋಚನೆ ಕೊಡುವ ಮನೆ. ಎಂಗೇಜ್ಮೆಂಟ್ ಮಾಡಬೇಕು, ಹುಡುಗಿ ನೋಡೋಕ್ಕೆ ಹೋಗಬೇಕು, ಇದೆಲ್ಲ ವಿಚಾರಗಳು ಏನಾಗುತ್ತೆ ಅಂದರೆ ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಳಿದ್ದು ಹೋಗೋಣ, ಮಗ ಒಪ್ಪಿದ್ರೆ ಅಮ್ಮ ಒಪ್ಪಲ್ಲ, ಅಮ್ಮ ಒಪ್ಪಿದ್ರೆ ಅಪ್ಪ ಒಪ್ಪಲ್ಲ. ಈ ರೀತಿಯಾಗಿ ದ್ವಂದ್ವವಾಗಿ ಮನೆ ಮದುವೆಯನ್ನು ಮಾಡ್ತಕ್ಕಂಥ ವಿಚಾರ ಒಂದೇ ಅಲ್ಲ. ಸ್ನಾನ ಮಾಡೋದು, ಊಟ ಮಾಡೋದು, ಟೈಮ್ ಸರಿಗೆ ಮಲಗೋದು, ಟೈಮ್ ಸರಿಗೆ ಹೇಳೋದು, ಮನೆಯಲ್ಲಿ ಯಾವ ಕಾರಣಕ್ಕೂ ಸೂಕ್ತವಿಲ್ಲ ಅಂದಾಗ ತಿಳ್ಕೋಬೇಕು ನಮ್ಮ ಮನೆಯಲ್ಲಿ ನಮ್ಮ ಎಚ್ಚರಿಕೆ ತಪ್ಪಿದೆ. ಅಮ್ಮ ಅರ್ಥ ಆಯ್ತಾ? ಹಾ ಅರ್ಥ ಆಯ್ತು ಗುರುಜಿ. ಹಾಗಂತ ಯೋಚನೆ ಮಾಡೋದಲ್ಲ. ನೀವು ನಿಮ್ಮ ಯಜಮಾನರು ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಮನೆಯನ್ನು ನಾವು ಈಗ ಬಿಟ್ಬಿಡೋದು, ರಿಪೇರಿ ಮಾಡೋದು ಅಲ್ಲ. ಇಲ್ಲಿ ಯಾವುದು ರೀತಿ ತಪ್ಪಾಗಿದೆ, ಇದಕ್ಕೆ ನಾವು ಏನು ಮಾಡಿದ್ರೆ ಏನು ತಿಳ್ಕೊಂಡ್ರೆ ಸರಿಯಾಗಿರುತ್ತೆ ಅಂತ ತಿಳ್ಕೊಂಡ್ರೆ ಮನೆಗೆ ನೀನು ಹುಡುಕುವಂಥ ಮದುವೆ ಹೆಣ್ಣು ಅವಶ್ಯಕತೆ ಇಲ್ಲ. ಯಾವುದೋ ಫೋನ್ ಮೂಲಕನೇ ನಿಮಗೆ ಮದುವೆ ಆಗುವಂಥದ್ದು ನಿಮ್ಮ ಮಗನ ಹೆಣ್ಣು ಕೊಡ್ತೀವಿ ಅಂತ ಅವರೇ ಕರೆ ಮಾಡುವಂಥ ಮಟ್ಟಕ್ಕೆ ನೀವು ಮಾಡ್ಕೋಬೋದು, ತಿಳ್ಕೊಂಡು ಮಾಡೋದು. ಆದರೆ ಇದನ್ನು ಫಸ್ಟು ತಿಳ್ಕೊಮ್ಮ. ಒಂದು. ಎರಡನೇದಾಗಿ ನಿಮ್ಮ ಮಗನ ಹೆಸರು ನಕ್ಷತ್ರಕ್ಕೆ ಅನುಸಾರವಾಗಿ ಹಿರಿಯರ ಆಶೀರ್ವಾದ ತುಂಬ ಬೇಕಾಗಿದೆ. ಇದನ್ನು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದಾಗಲಿ. ರೈಟ್. ಭಾಗ್ಯಮ್ಮ ಅಂತ ಕರೆ ಮಾಡಿದ್ದಾರೆ ಆನೇಕಲ್ನಿಂದ. ಭಾಗ್ಯಮ್ಮ ಅವರೇ ನಮಸ್ಕಾರ. ನಮಸ್ಕಾರ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ ನಾರಾಯಣ. ಹೇಳಮ್ಮ ಭಾಗ್ಯಮ್ಮ. ಅದೇ ನಮ್ಮ ಮಗನ್ 4 ವರ್ಷ ಆಯ್ತು ಗುರುಜಿ, ಮದ್ವೆಯಾಗಿ ಮಕ್ಕಳಾಗಿಲ್ಲ, ಅದಕ್ಕೆ ಕೇಳೋಣ ಅಂತ ಮಾಡ್ದೆ ಗುರುಜಿ. 4 ವರ್ಷ ಆಯ್ತಾ ಮದುವೆ ಆಗಿ? ಹ್ಞೂ ಗುರುಜಿ. ಅದೇ ಏಪ್ರಿಲ್ 30 ಬಂದ್ರೆ 40 ತುಂಬಿದೆ ಗುರುಜಿ. ಸರಿ ಆಯಿತು. ಮಗ ಏನು ಕೆಲಸ ಮಾಡ್ತಾನೆ? ಶೇರ್ ಮಾರ್ಕೆಟಿಂಗ್ ಆಫೀಸ್ ಕೊಟ್ಟಲ್ಲ ಗುರುಜಿ, ಬೆಂಗಳೂರಾಗ. ಸರಿ. ನಕ್ಷತ್ರ ಏನು? ಮಹಿ ನಕ್ಷತ್ರ ಗುರುಜಿ. ಭರಣಿ. ಮಹಿ ನಕ್ಷತ್ರ. ಅದು ಯಾವುದಮ್ಮ? ಮಹಿ ನಕ್ಷತ್ರ ಅಂತ ಗುರುಜಿ. ಮಖೆ ನಕ್ಷತ್ರ. ಮಗನ? ಓಹ್, ಮಗ. ನೀನೇನು ಓದಿದ್ಯಮ್ಮ? ನಾವು 4ನೇ ಕ್ಲಾಸ್ ಅಷ್ಟೇ ಗುರುಜಿ ಓದಿರೋದು. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? BA ಮಾಡ್ಕೊಂಡ್ರೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ವ್ಯವಸಾಯನೇ ಗುರುಜಿ ಮಾಡೋದು, ವ್ಯವಸಾಯ. ಗೊತ್ತಾಗ್ತಿದೆ. ಓಕೆ. ನಿಮ್ಮ ಎಷ್ಟು ಜನ ಮಕ್ಕಳು ನಿಮಗೆ? 2 ಗಂಡು ಮಕ್ಳು, ಮಗ ಗುರುಜಿ. ಮಗಕ್ಕೆ 2 ಹೆಣ್ಮಕ್ಳು. ಅವರು ಗಂಡು ಮಗು ಬೇಕಂತ 9 ವರ್ಷದಿಂದ ಇದು ಮಾಡ್ತಾರೆ, ಅರ್ಥ ಆಗಿಲ್ಲ. ನಮ್ಮ ಮಗನಿಗೆ 4 ವರ್ಷ ಆಯ್ತು ಮದುವೆಗೆ, ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತೀವಿ ಗುರುಜಿ. ಅಲ್ಲ ನಿಮ್ಮ ಮನೆ ಒಂದು ಗಂಡು ಮಗು ಆಯ್ತು ಗುರುಜಿ. ಒಂದು ನಿಮಿಷ. ಎಷ್ಟು ವಯಸ್ಸು ಗಂಡು ಮಗುಗೆ? ಯಾವ್ದು ಗುರುಜಿ? ಈಗಿದೆ ಒಂದು ಮಗು ಅಂದ್ರಲ್ಲಮ್ಮ, ಯಾರಿಗೆ ಮಗು ಇರೋದು? ಗಂಡು ಮಗು. 3 ವರ್ಷ ನಡೀತೈತೆ ಗುರುಜಿ. ಎಷ್ಟು? 3 ವರ್ಷ ನಡೀತೈತೆ. 3 ವರ್ಷದೈತೆ ಚಿಕ್ಕ ಮಗಂದು ಗಂಡು ಮಗು. ಸರಿ ಆಯಿತು. ಅವನು ಸಣ್ಣ ಇದ್ದಾನ ದಪ್ಪ ಇದ್ದಾನ ಮಗು? ಗುಂಡ್ಗುಂಡ್ಗೈತಾನೆ ಗುರುಜಿ. ಗುಂಡ್ಗಿದ್ದಾನ? ಚೆನ್ನಾಗಿದ್ದಾನೆ. ಹಾಂ, ಚೆನ್ನಾಗಿರ್ತಾನೆ. ಆಮೇಲೆ ಅವನು ಹುಟ್ಟಿರ್ತಕ್ಕಂಥ ನಕ್ಷತ್ರ ಗೊತ್ತಮ್ಮ? ನಮ್ಮ ಮಗದ ನಕ್ಷತ್ರ ನನಗೆ ಧನುಷ್ಯ ನಕ್ಷತ್ರ ಅಲ್ಲ, ಮಕರ ರಾಶಿ ಧನುಷ್ಯ ನಕ್ಷತ್ರ ಗುರುಜಿ. ಓಕೆ. ಸೊಳ್ಳೆ ಏನಾದ್ರು ಕಚ್ಚಿದ್ರೆ ಸಣ್ಣದ ಗುಳ್ಳೆ ಆದಾಗ ಜಾಸ್ತಿ ಕೆರ್ಕೊಳ್ತಕ್ಕಂಥದ್ದು ನೋಡಿದ್ದೇನಮ್ಮ ಅವನು? ಏನೋ ಕರ್ಕೊಂತಾನೆ ಗುರುಜಿ. ಸಣ್ಣ ಗುಳ್ಳೆಗಳಿದೆ ನೋಡಿದ್ಯಾ ದೇಹದಲ್ಲಿ? ಮೈ ಮೇಲೆ, ಕಾಲ ಮೇಲೆ ಸಣ್ಣ ಗುಳ್ಳೆ ಇದೆ ನೋಡಿದ್ಯಾ? ಇಷ್ಟ ಗುರುಜಿ. ಏನಾದ್ರೂ ಆಯಿಲ್ ಮೇಸಿದ್ರೆ ಹೊರಟದೆ. ಇದು ತಿಳ್ಕೋಬೇಕು. ಈ ಕೆಲವರಿಗೆ ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರಮ್ಮ. ತಿಗಣೆ ಕಚ್ಚೋದು, ಸೊಳ್ಳೆ ಕಚ್ಚೋದು ಎಲ್ರಿಗೂ ಕಚ್ಚಲ್ಲ. ಈಗ ಇವ್ರ ಮೊಮ್ಮಗನಿಗೆ
ಕಚ್ತದೆ ಉಳ್ಕೊಂಬಂದು ಕಚ್ಚಿದ ತಕ್ಷಣ ಊದ್ಕೊಳ್ತು ಸಣ್ಣ ಗುಳ್ಳೆ ಆಗತ್ತೆ. ಏನಿದು ಗುಳ್ಳೆ ಆಗೋದು ಹಿಂಗದು ಯಾಕಾಗಬೇಕು ಅಂದರೆ ಮಕರ ರಾಶಿ 6 ರಾಶಿ ಮೇಲ್ಪಟ್ಟು 6 ರಾಶಿ ಕೆಳಪಟ್ಟು ನಾವು ತಿಳ್ಕೊಂಬಿಡ್ಬೇಕು. ತುಲಾ ರಾಶಿಯಿಂದ ಕೆಳಪಟ್ಟು ಹಿರಿಯರಿಗೆಲ್ಲ ಟೋಪಿ ಹಾಕಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ಅರ್ಥ. 6 ರಾಶಿಯಿಂದ ಮೇಲಿರ್ತಾರಲ್ಲ, ತುಲಾಗಿಂದ ಮೇಲಿರ್ತಾರಲ್ಲ, ಇವರು ದೇವರು ಟೋಪಿ ಹಾಕಿದ್ದಾರೆ ಅಂತ ಅರ್ಥ. ಇಷ್ಟೇ ಇದು ಸತ್ಯ. ದೇವರಿಗೆ ಟೋಪಿ ಹಾಕಿರೋರು 6 ರಾಶಿ, ಹಿರಿಯರಿಗೆ ಟೋಪಿ ಹಾಕಿರೋರು 6 ರಾಶಿ. ಈ ಸತ್ಯ ತಿಳ್ಕೊಳ್ಳೋಕೆ ಇನ್ನೂ ನಮ್ಮ ದೇಶದಲ್ಲಿ ಆಗಿಲ್ಲ. ಅದು ಚೆನ್ನಾಗೈತೆ, ಇದು ಗಜಕೇಸರಿ ಯೋಗದಲ್ಲೈತೆ, ಇದು ಮುಟ್ಟದ್ದೆಲ್ಲ ಚಿನ್ನ ಆಗತ್ತೆ. ಬರೀ ಕತೆ ಹೇಳ್ಕೊಂಡೇ ಜನಗಳನ್ನ ಹಾಳು ಮಾಡ್ತಾರಂತ ಮಟ್ಟಕ್ಕೆ ಹೋಗಿದ್ದೀವಿ ನಾವು ಹೊರ್ತು ಸತ್ಯ ಹೇಳಬೇಕು ಅನ್ನೋದು ಗುಂಡಿಗೆ ಯಾರಿಗೂ ಇಲ್ವಾ ಅಂತ ನನ್ನ ಪ್ರಶ್ನೆ. ಓಕೆ ಗುರುಗಳೇ, ಮತ್ತೊಂದು ಕರೆ ಇದೆ. ಸೊ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹಿರಿಯರಿಗೆ ವಂಶ ಬೆಳೆಯೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ಮದುವೆನೂ ಆಗುತ್ತೆ, ಗಂಡು ಆಗುತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ. ನಾಗರತ್ನ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ ಅವರೇ. ನಾಗರತ್ನ ಅವರೇ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಲೋ ನಾಗರತ್ನವರೇ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಗುರುಗಳೇ, ನೀವಾಗಲೇ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ರಿ. ಆ ಎನರ್ಜಿ ಅನ್ನೋದು ನಮ್ಗೆ ಎಕ್ಸ್ಪೀರಿಯನ್ಸಿಗೆ ಬರುತ್ತಾ, ನಮ್ಮ ಅನುಭವಕ್ಕೆ ಬರುತ್ತಾ? 100% ಬರುತ್ತೆ. ಅಮ್ಮ, ಒಂದು ವಿಷಯ ತಿಳ್ಕೊ, ಅಲ್ಲಿ ಮನೆಯಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಎನರ್ಜಿ ಇದ್ದರೆ, ಪಾಸಿಟಿವ್ ಆಗಿರ್ತಕ್ಕಂಥ ಎನರ್ಜಿ ಇದ್ದರೆ ಅಂದರೆ ನೆಲದಲ್ಲಿ ಇರಬೇಕದು. ನೀವು ಮನೆಯಲ್ಲಿ ಏನಾದ್ರು ಸಿಂಗಾರ ಮಾಡ್ಕೊಳ್ಳಿ, ಸೆಕೆಂಡ್ರಿ ನನಗೆ ಗೊತ್ತಿಲ್ಲ ಅದು. ಭೂಮಿಯಲ್ಲಿ ನಾವು ವಾಸ ಮಾಡುತ್ತಿರುವ ಭೂಮಿಯಲ್ಲಿ ಎನರ್ಜಿ, ಸಕಾರಾತ್ಮಕವಾಗಿರ್ತಕ್ಕಂಥ ಎನರ್ಜಿ ಬೇಕು ಅಂತ ಬಯಸ್ತೀವಿ. ಅದು ಬಯಸಬೇಕಾದ್ರೆ ಲೆಕ್ಕ ಆ ಭೂಮಿ ಒಳಗಡೆ ಕಾಲಿಟ್ಟು ನಿಂತಿದ್ರೆ ಮನೆ ಒಳಗಡೆ ನಿನ್ನ ತಲೆ ಕೂದಲು ಹಾಗೆ ಕೆರಡುತ್ತೆ, ತಣ್ಣಗೆ ಟಕ್ಕಂತ ಮೇಲಕ್ಕೆ ಅಂದರೆ ಶೇಕ್ ಮಾಡುತ್ತೆ. ಏನೋ ಒಂಥರ ಖುಷಿಯಾಗತ್ತೆ, ಮೈ ರೋಮ ಎಲ್ಲ ಒಂದು ರೀತಿ ಯಾವ ರೀತಿ ಕಂಪನ ಕೊಡುತ್ತೆ. ಅದಕ್ಕೆ ಸಣ್ಣ ಉದಾಹರಣೆ, ಟಿವಿ ಆಫ್ ಮಾಡಿಬಿಟ್ಟು ಮುಂದೆ ಕೈನ ಹಿಂಗೆ ಶೇಕ್ ಮಾಡಿದ್ರೆ ಇಲ್ಲೆಲ್ಲ ಹೌದಲ್ಲ, ಸ್ಟ್ಯಾಟಿಕ್. ಹೌದು, ಅದೇ ರೀತಿ ಭೂಮಿಯಲ್ಲೂ ಕೂಡ ಆ ಕಂಪನಗಳಿರುತ್ತೆ. ಅಮ್ಮ, ಭೂಮಿಯಲ್ಲಿ ಇರ್ತಕ್ಕಂತಹ ಯಾವ ಕಾರಣಕ್ಕೂ ಕೆಳಗಡೆ ಮರಳಿದೆಯಾ, ಮಣ್ಣಿದೆಯಾ, ಕಲ್ಲಿದೆಯಾ, ಬಂಡೆ ಇದೆಯಾ, ಕರಿ ಕಲ್ಲಿದೆಯಾ, ಯಾರು ಗೊತ್ತು? ಇಲ್ಲ. ಅಷ್ಟೇ. ಸೈಟ್ ಮೇಲೆ ಚೆನ್ನಾಗಿದೆ ತಾನೆ, ಸೈಟ್ ತಗೋ. ಶಾಸ್ತ್ರ ಕೇಳಿದ್ದೀನಿ, ಪೂರ್ವಕ್ಕೆ ಒಳ್ಳೇದಂತೆ ತಗೋ, ಕಟ್ಟು. ಓಕೆ. ಅಂದರೆ ಶಾಸ್ತ್ರ ಕೇಳೋರಿಗೆ ಒಂದು ಮೆಸೇಜ್ ತಿಳ್ಕೋಬೇಕು. ಭೂಮಿಯ ಒಳಗಡೆ ಏನಿದೆ ಅಂತ ಹೇಳಬೇಕು. ಭೂಮಿಯ ಒಳಗಡೆ ಏನಿದೆ ಅಂತ ಹೇಳಬೇಕು. ಅವರು ನಿಜವಾಗಿಯೂ ಸತ್ಯವಾಗಿ ಗೊತ್ತಿದೆ ವಿಷಯ ಅಂತ. ಭೂಮಿ ಒಳಗಿರೋದನ್ನ ತಿಳ್ಕೊಂಡು ಈಗ ಸಹಜವಾಗಿ ಮನೆ ಕಟ್ಟಬೇಕು, ಮನೇಲಿ ವಾಸ ಇರಬೇಕು, ಒಂದು 100 ವರ್ಷ ಬಾಳಿಕೆ ಇರಬೇಕು ಅಂದ್ರೆ ಇಡೀ ಭೂಮಿ ಒಳಗಿರೋ ತಿಳ್ಕೊಂಡು ನಾವೇನ್ ಮಾಡ್ಬೇಕು ಅನ್ನೋ ಭಾವನೆ. ನಮ್ಮ ಹೊಟ್ಟೆಯ ಒಳಗಡೆ ಏನಿದೆ ಅಂತ ನಮ್ಗೆ ಅರಿವಿಲ್ಲ ಅಂದ್ರೆ ನಾವು ಬದುಕಿದ್ದು ಸತ್ತಂಗೆ. ನಮ್ಮ ಹೊಟ್ಟೆ ಒಳಗಡೆ ಏನಿದೆ ಅಂತ ಗೊತ್ತಾ? ತಿಳ್ಕೊಬೇಕಾ ಬೇಡ? ಹಂಗಿದ್ ಏನು ಕೊಟ್ಟಿದ್ಯಾ ಇಲ್ಲಿ? ಹೊಟ್ಟೆ ಒಳಗಡೆ ಇರೋದು ನಮ್ಗೆ ಕಾಣಿಸಲ್ಲ, ಭೂಮಿ ಒಳಗಡೆ ಇರೋದು ನಮ್ಗೆ ಕಾಣಿಸಲ್ಲ. ಮತ್ತು ತಿಳಿಲಿಲ್ಲ ಅಂದರೆ ಮನುಷ್ಯ ಅಂತ ಯಾಕೆ ಬಂದ ಇಲ್ಲಿ? ತಿಳ್ಕೊಬೇಕಲ್ಲ. ಮತ್ತು ಅಂದರೆ ಹಿಂಗೇ ಬದುಕಬೇಕು ಅಂತ ಕೇಳಕ್ಕೆ ಹೋಗ್ಬೇಡ. ಹೆಂಗ ಒಂದಿನ ಬಿದ್ದು ಒಂದಿನ ಸಾಯೋದು. ಡಿಸೈಡ್. ಕೆಲವೊಂದು ಮನೆಗಳಿಗೆ ಈಗ ಯಾರೋ ಅತಿಥಿಗಳು ಯಾರ್ದಾರು ಮನೆಗೆ ಹೋಗ್ತಿರ್ತಾರೆ, ಕೆಲವೊಂದು ಮನೇಲಿ ಒಂದು 2 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲ್ಲ, ಹೊರಡೋಣ ಅನ್ನುವಂಥ ಭಾವ. ನಾನು ಅದನ್ನೇ ಹೇಳ್ತೀನಿ. ಅದೊಂದು ಅಷ್ಟು ದೂರ ಹೋಗ್ಬೇಡಮ್ಮ ನೀನು. ನಿಮ್ಮ ಮನೆ ಇರುತ್ತಲ್ಲ, ಒಂದು 2-3 ರೂಮ್ ಇರುತ್ತೆ. ಒಂದು ರೂಮಲ್ಲಿ ಮಲಗು ನಿದ್ದೆ ಬರಲ್ಲ, ಇನ್ನೊಂದು ರೂಮ್ಗೆ ಹೋಗು ನಿದ್ದೆ ಬರುತ್ತೆ. ಈ ಸತ್ಯ ನಮ್ಗಿನ್ನೂ ಅರ್ಥ ಆಗಿಲ್ಲ. ಮನೆ ನಮ್ದೆ, ನನಗೆ ಅಲ್ಲಿ ಬರೀ ಕನ್ಸು ಬಿಡುತ್ತಪ್ಪ, ನಾನು ಮಲ್ಕೊಳ್ಳೋ ಇಲ್ಲೇ ಮಲ್ಕೊತೀನಿ, ಮಲ್ಕಡೆ ಎಲ್ಲೇ ನೋಡೋಣ. ಅಮ್ಮ, ಇದ್ರ ವ್ಯತ್ಯಾಸ ತಿಳ್ಕೊಳಕ್ಕಾಗಿಲ್ಲ ನಮ್ಗಳ ಕೈಲಿ. ನಾವು ಹುಟ್ಟು ಸೋಮಾರಿಗಳು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವಂತ ಹೋಗಿ ಶಾಸ್ತ್ರ ಕೇಳು, ಅವನಕ್ಕೆ ಬರೀ ಇದೇ ಆಗೋಯ್ತೆ ಹೊರ್ತು ನಮಗೆ ಜ್ಞಾನ ಅಂತಕ್ಕಂಥ ಪ್ರಜ್ಞೆನೇ ಇನ್ನೂ ಬಂದಿಲ್ಲ. ನಮ್ಗೆ ಅದೆಲ್ಲ ಯಾಕೆ? ನಾವೆಲ್ಲ ತಿಳ್ಕೊಂಡು ಏನು ಮಾಡೋಕ್ಕೆ? ಮತ್ತೇನಕ್ಕೆ ಬದುಕಬೇಕಾಗಾದ್ರೆ? ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಸೋಮಾರಿತನ ಇದೆಯಲ್ಲ ನಮ್ಮ ಜೀವನದಲ್ಲಿ, ಅದರಲ್ಲೂ ನಮ್ಮ ದೇಶ ಯಾವ ಕಾರಣಕ್ಕೂ ಸೋಮಾರಿತನ ಪ್ರಶ್ನೆ ಬರಲೇಬಾರ್ದು. ಆಮೇಲೆ ಇನ್ನೊಂದು ವಿಷಯಕ್ಕೆ ಬರ್ತೀನಿ. ದೊಡ್ಡ ಅಪರಾಧ ಮಾಡಿರ್ತಕ್ಕಂತಹ ವಿಚಾರ ಯಾವುದು ಅಂದರೆ, ನಾವು ತಿಳಿದೇ ಬದುಕ್ತಾ ಇರೋದು ಯಾವುದು ಅಂದರೆ, ಇದು ಕೇಳಿದ್ರೆ ತುಂಬ ನಾಚಿಕೆಗೇಡಿನ ಸಂಗತಿ ಅಂತ ಅನ್ಸುತ್ತೆ. ಅಂದರೆ ಶಾಸ್ತ್ರ ಹೇಳೋರನ್ನ ತಪ್ಪು ಮಾಡ್ತಾ ಇದ್ದೀವಿ, ನಿಂದನೆ ಮಾಡ್ತಾ ಇದ್ದೀವಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಾರ್ದು. ಓಕೆ, ಸತ್ಯ ಹೇಳಬೇಕಾದ್ರೆ ಈಗ ನಾನು ಅದನ್ನು ಹೇಳಿದ್ರೆ ಕೆಲವರಿಗೆ ಏನೇನೋ ಹೇಳ್ತಾರಲ್ಲ, ಇದು ಹೆಂಗೆ ಸಾಧ್ಯ ಅಂತ ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಅದಕ್ಕೆ ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ವಿಚಾರ ಸತ್ಯ ಹೇಳಬೇಕಂದ್ರೆ ಸ್ವಲ್ಪ ಕಹಿ ಆಗಿರುತ್ತೆ, ಅರ್ಥ ಮಾಡ್ಕೊಂಡು ಜೀರ್ಣಿಸ್ಕೊಂಡ್ರೆ ನಿಮಗೂ ಒಳ್ಳೇದಾಗತ್ತೆ.
ಇದೂ ಒಂದು ವಿಷಯ ಇದೆಯಾ ಅಂತ, ಹೌದಲ್ಲ? ಆ ಥರ ವಿಚಾರ ನಿಮ್ಗೆಲ್ಲೂ ಸಿಗಲ್ಲ, ಸಿಗೋದು ಸಾಧ್ಯನೂ ಇಲ್ಲ. ಯಾಕೆ ಅಂದರೆ ಅದು ಇನ್ನೂ ಬರೆದಿಟ್ಟವ್ರ ಅಂತ ನಮ್ಗಿನ್ನೂ ಗೊತ್ತಿಲ್ಲ. ಬರೆದಿರೋವಂಥ ವಿದ್ಯೆ ಇದು ಅಲ್ಲವೇ ಅಲ್ಲ. ಯಾವುದು ನಾವು ಮಾತಾಡ್ತಾ ಇರ್ತಕ್ಕಂಥ, ಪ್ರತಿದಿನ ಮಾತಾಡ್ತಾ ಇರ್ತಕ್ಕಂಥ, ಬರೆದಿಟ್ಟಿರ್ತಕ್ಕಂಥ ವಿದ್ಯೆ ಅಪ್ರಾಣಿ ಅಲ್ವೇ ಅಲ್ಲ. ಇಲ್ಲ ಅಂದರೆ ಎಲ್ಲ ತಗೊಂಡು ಎಲ್ಲ ಹೇಳಿರೋರು. ಭಾರತ ದೇಶದ ಇತಿಹಾಸದಲ್ಲಿ ಈ ವಿಚಾರ ಯಾವ ಪುಸ್ತಕದಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಚಾಲೆಂಜ್ ಮಾಡಿ ನಾನು ತೋರಿಸ್ಕೊಡ್ಬಲ್ಲೆ. ಕತೆ ಹೇಳಿದ್ರೆ ಯಾರು ಒಪ್ಕೊಳ್ಳೋಕೆ ಇವತ್ತು ಯಾರು ದಡ್ರಲ್ಲ. ಸತ್ಯ ಏನು ಅದನ್ನೇ ಹೇಳಬೇಕು, ನೇರವಾಗಿ ಹೇಳಬೇಕು. ಏನದು ಅಂದರೆ, ಮನೆ ಕಟ್ಟೋದು, ಮನೆ ವಾಸ ಮಾಡೋದು ಮನುಷ್ಯ ಮನೆ ಒಳಗೆ, ಹೌದಾ? ನಾವು ಮನೆ ಕಟ್ಟೋರು ಹೋಗಿ ಏನಾದ್ರು ಕೇಳಿದ್ರೆ ಅವರು ಅಳತೆ ಕೊಡ್ತಾರೆ. ಪಾಯ ಸೇರಿ ಹಾಕೋದು ದೇವಸ್ಥಾನಕ್ಕೆ. ಪಾಯದ ಒಳಗಡೆ ಇರೋದು ನಾವು. ಪಾಯದ ಒಳಗಡೆ ಇರೋರು ನಾವು. ಓಕೆ. ಅಳತೆ ಯಾವ್ದಿರಬೇಕು? ಒಳಗಡೆ ಅಳತೆ ಇರಬೇಕು. ಹೌದು. ಯಾರಾದರೂ ಆಗ್ಲಮ್ಮ, ಇವತ್ತು ಇಡೀ ಬ್ಯಾಂಗ್ಳೂರು ಸಿಟಿ ಒಳಗಡೆ, ಬೆಂಗಳೂರು ಒಂದೇ ಅಲ್ಲ, ಒಳ ಅಳತೆ ಮನೆಗಿರಬೇಕು ಅಂತ ಎಷ್ಟು ಜನ ಗೊತ್ತು? ಪಾಯ ಸೇರಿ ಅಳತೆ ಕೊಡ್ತಾರೆ. ಇನ್ನೊಂದು ಕಾಲ್ ಇದೆ ಗುರುಗಳೇ, ತಗೊಂಡ್ಬಿಡ್ತೀನಿ. ಹನುಮಂತು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಹನುಮಂತ ಅವರೇ. ನಮಸ್ಕಾರ ಮೇಡಮ್ ಅವರ. ಓಕೆ, ಗುರುಗಳಿದ್ದಾರೆ ಮಾತಾಡಿ. ಹಲೋ ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿಯಪ್ಪ ಹನುಮಂತು. ಮಗಳ ಬಗ್ಗೆ ಕೇಳ್ಬೇಕಾದ್ರ ಗುರುಗಳೇ. ಮಗನ ಮಗಳ ಅರ್ಪಿತಾ ಹೆಸರು. ಎಷ್ಟು ವಯಸ್ಸು? 12 ವಯಸ್ಸು ರೀ. ಈಗ 12 ವರ್ಷ. ಏನು ಕೇಳಬೇಕು ಅಂತ? ನಕ್ಷತ್ರ ಏನು? ನಕ್ಷತ್ರ ರೇವತಿ ನಕ್ಷತ್ರ ರೀ. ಓಕೆ. ರಾಶಿ ಮೇಸರ. ಸಾಕು. ಮೇಷ ಅಲ್ಲ, ಮೀನ. ಏನಾಗಬೇಕಿತ್ತು ಮಗಳ ಬಗ್ಗೆ? ಏನಾಗಬೇಕಿತ್ತು? ಅವು ಮನೇಲಿ ಓದ್ತಾಯಿಲ್ರಿ ಸ್ವಲ್ಪ. ಯಾಕೆ ಒಂದು ಮನೇಲಿ ಹಂಗ ಸುಮ್ಮನೆ ಕುಂದಿರ್ತಾವ. ಏನು ಓದ್ತಾ ಇಲ್ಲ ಅಂತನಾ? ಓದ್ತಿರಲಿಲ್ಲ. ಒಂಥರ ಬೆಳವಣಿಗೆ ಸ್ವಲ್ಪ ಇದೆ, ಕಮ್ಮಿ ಆಗ್ಬಿಡ್ತಾರ ಇನ್ನೊಂದು. ಓಕೆ. ತಾವೇನು ಮಾಡ್ತೀರಾ? ನಾವು ಮನೆ ಕಟ್ಟ ಕೆಲಸ ಮಾಡ್ತೀವಿ ಸರ್ ಗುರುಗಳು. ಮನೆ ಕಟ್ಟ ಕೆಲಸನಾ? ಹಾಂ ರೀ. ಓಕೆ. ಅಕಸ್ಮಾತ್ ಆಗಿ ನೀವು ವೆಹಿಕಲ್ಲಿ ಓಡಿಸ್ತೀರಾ? ನೀವು 2 ವೀಲರ್ ಸ್ಕೂಟ್ರ್ ಓಡಿಸ್ತೀರಾ? ಇದು 2 ವೀಲರ್ ಓಡಿಸ್ತೀವಿ. ಹಾವು ಯಾವಾಗ ಅಡ್ಡ ಬಂತು? ಹಾವಿನ ಮೇಲೆ ಯಾವಾಗ ಹತ್ಸಿದ್ರಿ? ಇಲ್ಲ ಬಿಡ್ರಿ ಸರ್ ಗುರುಗಳು. ಹಾಂ, ಹಚ್ಚಿಲ್ರಿ ನಾವು. ಓಕೆ. ಹೊಡೆದಿದ್ದು ನೋಡಿದ್ದು ಯಾವಾಗ? ಹೊಡೆದಿದ್ದೆ ನೋಡಿಲ್ಲ ಅಂದ್ರೆ ನಮಗೆ ನೆನಪಿಲ್ರಿ ಅದು. ಓಕೆ. ನಿಮ್ಮ ಮಗಳು ನೀವೇನಾರು ಹೇಳಿದಾಗ ತಿರುಗಿ ನಿಮ್ಮ ಕಣ್ಣು ತಿರುಗಿಸ್ತಾಳೆ ನಿಮ್ಮ ಮೇಲೆ, ನೋಡಿದ್ದೀರಾ? ತಿರ್ಸ್ತಾವ ನೋಡಿನ್ರಿ. ಅದೇನು ಅರ್ಥ ಗೊತ್ತಾ? ನಿನಗೈತೆ ಮುಂದೆ ಮಾರಿ ಹಬ್ಬ ಅಂತ. ರೇವತಿ ನಕ್ಷತ್ರ ಕೇಳಿಸ್ಕೊಳ್ಳಿ. ರೇವತಿ ನಕ್ಷತ್ರ ಸರ್ಪ ದೇವತೆಯ ಮೂಲ. ವಂಶದಲ್ಲಿ ಗೊತ್ತಿಲ್ಲದ ರೀತಿ ತೊಂದರೆ ಕೊಟ್ಟಿರ್ತಕ್ಕಂಥ ಅವ್ರ ವಂಶದಲ್ಲಿ ಹುಟ್ಟುತ್ತೆ ರೇವತಿ ನಕ್ಷತ್ರ. ಈ ತಿಳ್ಕೊಳ್ಳದೆ ಮಕ್ಕಳು ಬೆಳೆಸೋರು ಏನರ್ಥ ಅಲ್ವಾ? ಆ ಹುಡುಗಿಗೆ ಹೊಟ್ಟೆ ಚೆನ್ನಾಗಿಲ್ಲ, ಜೀರ್ಣಶಕ್ತಿ ಚೆನ್ನಾಗಿರಲ್ಲ, ಕಾಲು ನೋವು, ತಲೆ ನೋವು ಯಾವಾಗಲೂ ಇರುತ್ತೆ, ಹೌದಲ್ಲ? ಮತ್ತೆ ಏನು ಮಾಡ್ತಾ ಇದ್ದೀರಾ? ಮಕ್ಕಳು ಬೆಳೆಸ್ತಾ ಇದ್ರಲ್ಲ, ಏನು ಅರ್ಥ ಇದೆ ಇದರಲ್ಲಿ ಅಲ್ವಾ? ಏನು ತೋರಿಸೋದು ವರ್ಕೌಟ್ ಆಗಲ್ಲ, ಔಷಧಿಯಿಂದ ವರ್ಕೌಟ್ ಆಗಲ್ಲ. ರೇವತಿ ನಕ್ಷತ್ರಕ್ಕೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ರೇವತಿ ನಕ್ಷತ್ರಕ್ಕೆ ನಮ್ಮ ವಂಶಕ್ಕೆ ಬರಲು ಕಾರಣ ಏನು? ಆ ಮಗುವಿನ ದೇಹ ಸ್ಥಿತಿ ಹೇಗಿದೆ ತಿಳ್ಕೊಬೇಕಾ ಬೇಡವಾ? ಆ ಪ್ರಯತ್ನ ಮಾಡಿ ಅಷ್ಟೇ. ಆಮೇಲೆ ಅಷ್ಟು ಸುಲಭ ತಿಳ್ಕೊಳಕ್ಕೂ ಆಗಲ್ಲ, ನಿಮ್ಗೆ ಟೈಮು ಸಿಕ್ಕಲ್ಲ. ಒಂದಂತೂ ತಿಳ್ಕೊಬೇಕು ನೀವು, ಶಕ್ತಿ ದೇವತೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಕುಂಕುಮಾರ್ಚನೆ ಮಾಡಿಸಿ ನನಗೆ ದಾರಿ ತೋರಿಸು ಅಂತ. ಸಿಗಬಹುದೇನೋ? ನನ್ನ ಹತ್ರ ಬಂದರೂ ನಿಮ್ಗೆ ಟೈಮ್ ಸಿಕ್ಕಲ್ಲ, ಯಾಕೆಂದರೆ ದಾರಿ ಬಿಡಲ್ಲ. ರೇವತಿ ಸೂತಕದ ನಕ್ಷತ್ರ, ಇದನ್ನು ತಿಳ್ಕೊಳ್ಳಿ ಫಸ್ಟು. ಒಳ್ಳೆಯದಾಗಲಿ. ರೈಟ್ ಗುರುಗಳೇ, ಕಾರ್ಯಕ್ರಮದ ಅಂತಿಮದಲ್ಲಿ ನಿಮ್ಮ ಮಾತು. ನಾವು ಮನೆಯ ಒಳಗಡೆ ಇದ್ದೀವಿ ಅನ್ನತಕ್ಕಂಥ ಪ್ರಜ್ಞೆ ನಮಗೆ ಇರಬೇಕು. ಅಂದರೆ ನಮ್ಮಲ್ಲಿ ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು. ಬೆಳಿಗ್ಗೆ ತಿಂಡಿ ಏನು ತಿಂದೆ ಅಂತ ಜ್ಞಾಪಕ ಮಾಡ್ಕೊಳಕ್ಕೆ 10 ನಿಮಿಷ ಯೋಚನೆ ಮಾಡಬಾರ್ದು. ಹೌದೌದು. ಈ ಥರ ಸ್ಥಿತಿ ಬೇಕಾದಷ್ಟು ಜನ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಮನೆಯ ಒಳಾಂಗಣ. ಇದನ್ನು ಒಳ ಪ್ರಕೃತಿ, ಹೊರ ಪ್ರಕೃತಿ ಅಂತೇಳಿ. ಈ ಪ್ರಕೃತಿ ಅಂತಕ್ಕಂಥದ್ದು, ಪರಿಸರ ಅಂತಕ್ಕಂಥದ್ದು, ಒಂದು ಶಕ್ತಿ ಅಂತಕ್ಕಂಥದ್ದು, ಅದನ್ನು ನಾವು ತಿಳ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದರೆ ಇವತ್ತೂ ಬೇಕಾದ್ರೆ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆ ಅಳತೆ ಹಾಕ್ಕೊಳ್ಳಿ. ಒಳ ಅಳತೆಯನ್ನು ಪೂರ್ವ ಪಶ್ಚಿಮ ಎಷ್ಟಿದೆ, ಉತ್ತರ ದಕ್ಷಿಣ ಎಷ್ಟಿದೆ ಅಂತ, ಅದರಲ್ಲೇ ನಿಮ್ಮ ಇಡೀ ನಿಮ್ಮ ಕುಟುಂಬದ ಇಷ್ಟು ಎಲ್ಲ ಸಿಕ್ಬಿಡುತ್ತೆ ಆ ಒಂದು ಅಳತೆಯಲ್ಲಿ.
ಪೂರ್ವ ಪಶ್ಚಿಮ ಎಷ್ಟಿದೆ ಇನ್ನರ್, ಉತ್ತರ ದಕ್ಷಿಣ ಎಷ್ಟಿದೆ, ಅದ್ರ ಅಳತೆ ಹೇಳ್ಬಿಟ್ರೆ 3 ದಿನ ಬೇಕಾದ್ರೆ ಮಾತಾಡ್ಬೋದು, ಅಷ್ಟೊಂದು ಸತ್ಯಾಂಶ ಸಿಕ್ಕತ್ತೆ. ರೈಟ್ ಗುರುಗಳೇ. ಓಕೆ ಓಕೆ. ಅಂದರೆ ಈ ಸತ್ಯವನ್ನು ನಾವು ಮನೆ ಅಂತಕ್ಕಂತಹ ವಿಚಾರದಲ್ಲಿ ಎಷ್ಟು ಪ್ರಮಾಣವನ್ನು ನಾವು ತಿಳ್ಕೊಂಡಿರ್ತೀವಿ, ಮನೆ ಅಂದರೆ ಎಷ್ಟರ ಮಟ್ಟಿಗೆ ನಮಗೆಲ್ಲ ರಕ್ಷಣೆ ಕೊಡುತ್ತೆ ಅನ್ನೋ ಸತ್ಯ ತಿಳ್ಕೊಳ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅದೃಷ್ಟ ತರುವಂತಹ ಮನೆಯ ಕುರಿತಂತೆ ಸಾಕಷ್ಟು ವಿಚಾರವನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 861891515231, 9019494937.